आवरण पूजांगरिष्ये ओं नमो भगवते हृदयांग देवताभ्यो नमः वासुदेवाय शिरोंगदेवताभ्यो नमः अमृतकलशहस्ताय शिखांगदेवताभ्यो नमः सर्वामय विनाशनाय कवचांगदेवताभ्यो नमः त्रैलोक्यनाथाय नेत्रांगदेवताभ्यो नमः महाविष्णवे स्वाहास्त्रांगदेवताभ्यो नमः द्वितीयार्पूजां समर्पयामि चक्राय नमः शंखाय नमः गदायै नमः पद्माय नमः खड्गाय नमः कौस्तुभाय नमः वनमालायै नमः तृतीयावरणार्चनं समर्पयामि ओं वासुदेवाय नमः संकर्षणाय नमः प्रद्युम्नाय नमः अनिरुद्धाय नमः शान्ति नमः श्री नमः सरस्वती नमः रत्नी नमः चतुर्थावरणपूजां समर्पयामि ओं ध्वजाय नमः गरुडाय नमः शङ्खनिधये नमः पद्मनिधये नमः दुर्गायै नमः विश्वक्सेनाय नमः परमात्मने नमः पञ्चमावरणपूजां समर्पयामि ब्राह्म्ये नमः माहेश्वर्ये नमः कोमार्त्ये नमः वैष्णव्ये नमः वाराह्ये नमः इन्द्राण्ये नमः चामुण्डायै नमः महालक्ष्मी नमः अष्टावरणपूजां समर्पयामि अणिम्ने नमः महिम्ने नमः गरिम्णे नमः लघिम्ने नमः प्राप्ति नमः प्राकाम्या नमः ईशित्वा नमः वशित्वाय नमः सप्तमावरणार्चनं समर्पयामि इन्द्राय नमः अग्नये नमः यमाय नमः निरृतये नमः वरुणाय नमः वाजवे नमः सोमाय नमः ईशानाय नमः अष्टमावरणार्चनं समर्पयामि वज्राय नमः शक्तये नमः दण्डाय नमः खड्गाय नमः पाशाय नमः अंकुशाय नमः गदायै नमः शूलाय नमः नवमावरणार्चनं समर्पयामि केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः द्वादशनां पूजां समर्पयामि धन्वन्तरिश्री महाविष्णुप्रीत्यर्थम् अष्टोत्तरशतनामार्चनं करिष्ये ಒಂದು ತುಳಸಿ ಮಾಲೆ ಮಾಡಕ್ಕೆ ತಕ್ಕ ಸಮಯ ಇಪ್ಪಗ ಇನ್ನು ಮೂಲಮಂತ್ರವ ಹೇಳಿಕೊಂಡು ಒಂದೊಂದೇ ತುಳಸಿಯ ದೇವರಿಗೆ ಅರ್ಚನೆ ಮಾಡಕ್ಕೆ ತಾನು ಅಷ್ಟೋತ್ತರ 108 ಹೆಸರು ಹೇಳುತ್ತೆ ಮತ್ತು ಸಹಸ್ರನಾಮ ಹೇಳಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತಕಲಶಹಸ್ತಾಯ ಸರ್ವಾವಿನಾಶನ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹಾಳಿ ಇಲ್ಲಿಂದ ಇಲ್ಲಿವರೆಗೂ ಹಾಕುಲ ಅಲ್ಲ ಇಲ್ಲಿ ಇಡೀ ಈ ಜಾಗಿಗೆಲ್ಲ ಹಾಕುಲ ಈ ಸೇವಂತಿಗೆಂದ ಒಳ ಓಂ ಓಂ ಧನ್ವಂತರಯೇ ನಮಃ ಓಂ ಧರ್ಮಧ್ವಜಾಯ ನಮಃ ಓಂ ಧರಾವಲ್ಲಭಾಯ ನಮಃ ಓಂ ಧೀರಾಯ ನಮಃ ಓಂ ಧಿಷಣವಂದ್ಯಾಯ ನಮಃ ಧಾರ್ಮಿಕಾಯ ನಮಃ ಧರ್ಮನಿಯಾಮಕಾಯ ನಮಃ ಧರ್ಮರೂಪಾಯ ನಮಃ ಧೀರೋದಾಪ್ತ ಗುಣೋಜ್ವಲಾಯ ನಮಃ ಧರ್ಮವಿದೇ ನಮಃ ಧರಾಧರಧಾರಿಣೇ ನಮಃ ಓಂ ಧಾತ್ರೇ ನಮಃ ಧಾತೃಗರ್ಭಭಿದೇ ನಮಃ ಧಾತ್ರೀಡಿತಾ ನಮಃ ಧರಾಧರರೂಪಾ ನಮಃ ಧಾರ್ಮಿಕಪ್ರಿಯಾಯ ನಮಃ ಧಾರ್ಮಿಕಬುಂದ್ಯಾ ನಮಃ ಧಾರ್ಮಿಕಜಲಧ್ಯಾತಾ ನಮಃ ಧನದಾಸಮರ್ಚಿತಾ ನಮಃ ಧನಂಜಯರೂಪಾಯ ನಮಃ ಧನಂಜಯವಂದ್ಯಾಯ ನಮಃ ಧನಂಜಯಸಾರಥಯೇ ನಮಃ ಧಿಷಣರೂಪಾಯ ನಮಃ ಧಿಷಣಸೇವ್ಯಾ ನಮಃ ಧಿಷಣದಾಯಿಕಾಯ ನಮಃ ಧಾರ್ಮಿಕಶಿಖಾಮಣಯೇ ನಮಃ ದೀಪ್ರದಾ ನಮಃ ಜ್ಞಾನಗಮ್ಯಾ ನಮಃ ಜ್ಞಾನಧ್ಯಾತ್ರೇ ನಮಃ ಧ್ಯಾತ್ರದೇವತಾಮುಜಾ ನಮಃ ಧೀರಸಂಭೂತ್ಯಾ ನಮಃ ಧೀರಸಮರ್ಚಿತಾ ನಮಃ ಧೀರರತ್ನಾಯ ನಮಃ ಓಂ ಧಂ ಧನ್ವಂತರಯೇ ನಮಃ ಹೇಳಿ ಹಾಕಿ ಅಥವಾ ಮೂಲಮಂತ್ರ ಓಂ ಧೀರಸಮರ್ಚಿತಾ ನಮಃ ಧೀರರತ್ನಾ ನಮಃ ಓಂ ಧುರಂಧರಾಯ ನಮಃ ಧೀರಾತ್ಮನೇ ನಮಃ ಧೀರಸಂಭೂತ್ಯಾಯ ನಮಃ ಧೀರವರಪ್ರದಾ ನಮಃ ಧೀರಶಿಖಾಮಣಯೇ ನಮಃ ಧುರಂಧರಾಯ ನಮಃ ಧೂಪದೀಪಿತವಿಗ್ರಹಾಯ ನಮಃ ಧೂಪದೀಪಾದಿಪೂಜಾಪ್ರಿಯಾಯ ನಮಃ ಧೂಪಮಾದಿಮಾರ್ಗದರ್ಶನಾಯ ನಮಃ ಓಂ ದೃಷ್ಟಾಯ ನಮಃ ದೃಷ್ಟದ್ಯುಮ್ನಾಯ ನಮಃ ಧೇನುಕಾಸುರಸೂದರಾಯ ನಮಃ ಧೈರ್ಯಾಯ ನಮಃ ಧೈರ್ಯವತಾಂ ಅಗ್ರಗಣ್ಯಯೇ ನಮಃ ಓಂ ಧೈರ್ಯಪ್ರದಾಯಕಾಯ ನಮಃ ಧೈರ್ಯವರ್ಧನಾಯ ನಮಃ ತೌಮ್ಯಾಯ ನಮಃ ತೌಮ್ಯೇಟಿತಾಯ ನಮಃ ತೌಮ್ಯಾದಿಮುನಿಸ್ತುತಾಯ ನಮಃ ತೌಮ್ಯವರಪ್ರದಾಯ ನಮಃ ಧರ್ಮಸೇತುವೇ ನಮಃ ಧರ್ಮಮಾರ್ಗಪ್ರವರ್ತಕಾಯ ನಮಃ ಧರ್ಮಮಾರ್ಗವಿಘ್ನಕೃತ್ಸೂದನಾಯ ನಮಃ ಧರ್ಮರಾಜಾಯ ನಮಃ ಧರ್ಮಪರವಂದ್ಯಾಯ ನಮಃ ಓಂ ಧಾಮತ್ರೈಂದ್ರ್ಯಾಯ ನಮಃ ಧನುರ್ವಾತಾದಿರೋಗ್ನಾಯ ನಮಃ ಧೃತಸರ್ವಾದ್ಯವೃಂದಾಯ ನಮಃ ಮಕ್ಕಳಿಗೆ ಸಂಗೀತ ಪದ್ಯ ಎಲ್ಲ ಬರ್ತಲ್ಲ ಮತ್ತೆ ಹೇಳಕ್ಕೆ ಅದು ಮಂಗಳಾರತಿ ಬರ್ತದೆ ತಯಾರು ಮಾಡಿಕೊಳ್ಳಿ ಅದು ಓಂ ಧಾರಣಾರೂಪಾಯ ನಮಃ ಧಾರಣಾಮಾರ್ಗತತ್ಪರಾಯ ನಮಃ ಓಂ ಧ್ಯಾನಮಾರ್ಗದಾಯಕಗಮ್ಯಾಯ ನಮಃ ಧ್ಯಾನಮಾತ್ರಸುಲಭಾಯ ನಮಃ ಧ್ಯಾತೃಪಾಪಹರಾಯ ನಮಃ ಧ್ಯಾತತಾಪತ್ರಯಹರಾಯ ನಮಃ ಧನಧಾನ್ಯಪ್ರದಾಯ ನಮಃ ಧನಧಾನ್ಯಮತ್ತಜನಸೂದನಾಯ ನಮಃ ಧೂಮಕೇತುವರಪ್ರದಾಯ ನಮಃ ಧರ್ಮಾತ್ಯುಕ್ತಾಯ ನಮಃ ಧೇನುರಕ್ಷಾಧರಣಾಯ ನಮಃ ಧರಣೀರಕ್ಷಣಧುರೀಣಾಯ ನಮಃ ಧರಣೀಭಾರಾಪಹಾರಕಾಯ ನಮಃ ಧೀರಸಂರಕ್ಷಣಾಯ ನಮಃ ಧರ್ಮಾಭಿವೃದ್ಧಿಕರ್ತೃ ನಮಃ ಧರ್ಮಗೋಪ್ತ್ರೇ ನಮಃ ಧರ್ಮಕರ್ತೃ ನಮಃ ಧರ್ಮಬಂಧನಾಯ ನಮಃ ಧರ್ಮಹೇತವೇ ನಮಃ ಧಾರ್ಮಿಕಪ್ರಜಾರಕ್ಷಾಧುರೀಣಾಯ ನಮಃ ಧನಂಜಯಾದಿವರಪ್ರದಾಯ ನಮಃ ಧನಂಜಯಸೇನಾತುಷ್ಟಾಯ ನಮಃ
ಧನಂಜಯ ಸಾಕ್ಷ್ಯಕೃತೆ ನಮಃ ಧನಂಜಯ ಸ್ತೋತ್ರಪಾತ್ರಾಯ ನಮಃ ಧನಂಜಯ ಗರ್ವಹರ್ತ್ರೇ ನಮಃ ಧನಂಜಯ ಸ್ತುತಿಹರ್ಷಿದಾಯ ನಮಃ ಧನಂಜಯ ವಿಯೋಗಖಿನ್ನಾಯ ನಮಃ ಧನಂಜಯ ಗೀತೋಪದೇಶಕೃತೆ ನಮಃ ಧರ್ಮ ವಿಚಾರಪರಾಗಿಣಾಯ ನಮಃ ಧರ್ಮದಾಕ್ನೇ ನಮಃ ಧರ್ಮರಕ್ಷಕಾಯ ನಮಃ ಧರ್ಮವೇತ್ಯಾಯ ನಮಃ ಧರ್ಮಾಧಾರಾಯ ನಮಃ ಧರ್ಮಧುರಂಧ್ರಾಯ ನಮಃ ಧನದೃಪ್ತಜನದೂರಗಾಯ ನಮಃ ಧರ್ಮಪಾಲಕಾಯ ನಮಃ ಧರ್ಮಮಾರ್ಗೋಪದೇಶಕೃತ್ವಂದ್ಯಾಯ ನಮಃ ಧರ್ಮತನಯವಂದ್ಯಾಯ ನಮಃ ಧರ್ಮರೂಪವಿದರ್ವಂದ್ಯಾಯ ನಮಃ ಧರ್ಮತನಯಸ್ತುತ್ಯಾಯ ನಮಃ ಧರ್ಮತನಯಸ್ತೋತ್ರಪಾತ್ರಾಯ ನಮಃ ಧರ್ಮತನಯ ಸಂಸೇವ್ಯಾಯ ನಮಃ ಧರ್ಮತನಯಮಾನ್ಯಾಯ ನಮಃ ಧರಾಮೃತಹಸ್ತಾಯ ನಮಃ ಧನದಾಯ ನಮಃ ಧರ್ಮತನಯವರಪ್ರದಾಯ ನಮಃ ಧರ್ಮತನಯೋದ್ಧಾರಕಾಯ ನಮಃ ಸಪರಿವಾರ್ಷೇ ಧನ್ವಂತರೇ ನಮಃ ಅಷ್ಟೋತ್ರನಾಮಾರ್ಚನಂ ಸಮರ್ಪಯಾಮಿ सहस्रां पूजां करिष्ये अस्य श्री धन्वन्तरि विष्णु सहस्रां स्तोत्रमन्त्रस्य परब्रह्मऋषि गायत्री छन्दपरमात्मा देवता ओं बीजं स्वाहा शक्तिः सर्वरोगविनाशनार्थे जपे विनियोगः ओं हृदयाय नमः ओं शिरसे स्वाहा ओं शिखायै विषुड् ओं कवचाय हुं ओं नेत्रत्रयाय विषुड् ओं अस्त्राय विषुड् ओं मूर्भुस्रुनिबन्धः शङ्खं चक्रं जलोकान्दधतमृतघटं चापिदोर्भिश्चतुर्भिः कालाम्भोदोच्चुलाङ्गं गडितडविलसच्चारवीताम्राढ्यं सूक्ष्मस्वच्छातिहृत्यां चुकपरिविलसच्चारवीताम्राढ्यं वन्दे धन्वन्तरिन्दं निखिलगतवनप्रौढ दावाग्निलीलम् ॐ वासुदेवाय नमः महाविष्णवे नमः वामनाय नमः वासवाय नमः वसवे नमः बालचन्द्रनिभाय नमः बालाय नमः ओं बलभद्राय नमः अखिलाधिपाय नमः बलिबन्धनकृते नमः वेदसे नमः वरेण्याय नमः वेदविदे नमः कवये नमः वेदकर्त्रे नमः वेदरूपाय नमः वेद्याय नमः वेदपरिप्रदाय नमः वेदाङ्गाय नमः वेदवेदेशाय नमः बलाधाराय नमः बलार्तनाय नमः ओं अविकाराय नमः वरेशाय नमः वरदाय नमः वरदाधिपाय नमः वीरग्ने नमः बृहद्वाराय नमः वन्दिताय नमः महेश्वराय नमः आप्ने नमः परमाप्रे नमः प्रत्यगाप्रे नमः यत्पराय नमः पद्मनाभाय नमः पद्मनिधये नमः पद्महस्ताय नमः गदाधराय नमः परमाय नमः परभूताय नमः पुरुषोत्तमाय नमः ईश्वराय नमः भुजङ्गाय नमः पुण्डरीकाय नमः पद्ममालाधराय नमः प्रियाय नमः पद्माक्षाय नमः पद्मगर्भाय नमः पर्जन्याय नमः पद्मसंस्थिताय नमः अपाराय नमः परमार्थाय नमः पराणां रत्ने नमः प्रभवे नमः पण्डितेभ्यः पण्डिताय नमः पवित्राय नमः पापमर्दनाय नमः शुद्धाय नमः प्रकाशरूपाय नमः पवित्राय नमः परिरक्षकाय नमः ओं पिपासवर्जिताय नमः पाद्याय नमः पुरुषाय नमः प्रकृत्यै नमः प्रधानाय नमः पृथिव्यै नमः पत्नाय नमः पद्मनाभाय नमः प्रियप्रदाय नमः सर्वेचाय नमः सर्वगाय नमः सर्वस्मै नमः सर्वविदे नमः सर्वदाय परस्मै नमः सर्वस्य जगतो धाम्ने नमः सर्वधरचरे नमः सर्वभृते नमः सर्वानुग्रहकृते नमः देवाय नमः सर्वभूतहृदयस्थिताय नमः सर्वपाय नमः सर्वपूज्याय नमः ओं सर्वदैव नमस्कृताय नमः सर्वस्य जगतो मूलाय नमः सकलाय नमः शुक्लाय नमः अनलाय नमः सर्वगोप्त्रे नमः सर्वनिष्ठाय नमः सर्वकारणकारणाय नमः सर्वध्येयाय नमः सर्वमित्राय नमः ओं सर्वदेवस्वरूपदृशे नमः सर्वध्यायाय नमः सुरात्याय नमः सुरासुरनमस्कृताय नमः दुष्टानां सर्वदा घातकाय नमः सुराणां सर्वदा घातकाय नमः हन्तकाय नमः सत्यपालाय नमः सन्नाभाय नमः सिद्धेचाय नमः सिद्धवन्ताय नमः सिद्धसाध्याय नमः सिद्धाय नमः साध्याय नमः सिद्धाय नमः ओं मृतीश्वराय नमः जगतश्चरणाय नमः श्रेयसे नमः क्षेमाय नमः शुभकृते नमः शोभनाय नमः ओं सौम्याय नमः सत्याय नमः सत्यपराक्रमाय नमः सत्यस्थाय नमः सत्यसङ्कल्पाय नमः सत्यविदे नमः सत्यदाय नमः धर्माय नमः धर्मणे नमः कामिने नमः सर्वकर्मविवर्जिताय नमः कर्मकर्त्रे नमः कर्मणे नमः क्रियाकार्याय नमः श्रीपतये नमः नृपतये नमः ओं श्रीमते नमः सर्वस्यपतये नमः पूर्चिताय नमः तस्मै देवानामतये नमः पृष्ठीनामतये नमः हिरण्यगर्भस्यपतये नमः त्रिपुरान्तकपतये नमः पशूनामतिप्रियाय नमः वसूनामतये नमः अखण्डलस्यपतये आखण्डलस्यपतये नमः वरुणस्यपतये नमः वनस्पतीनामतये नमः अनिलस्यपतये नमः अनलस्यपतये नमः जमस्यपतये नमः कुबेरस्यपतये नमः नक्षत्राणामतये नमः ओषधीनामतये नमः वृक्षाणामतये नमः नागानामतये नमः अर्कस्यपतये नमः दक्षस्यपतये नमः सुहृदामतये नमः नृपाणामतये नमः गन्धर्वाणामतये नमः वसूनामतये नमः उत्तमाय नमः पर्वतानामतये नमः निम्नगानामतये नमः सुराणामतये श्रेष्ठान्मा कपिलस्यपतये नमः लतानामतये नमः वीरुतामतये नमः मुनीनामतये नमः सूर्यस्य पतये नमः उत्तमाय नमः चन्द्रमसः पतये नमः श्रेष्ठान्मा शुक्रस्य पतये नमः ग्रहाणामतये नमः राक्षसानामतये नमः किन्नराणामतये नमः द्विजानामतये नमः उत्तमाय नमः सरितामतये नमः समुद्राणामतये नमः सरसामतये नमः भूतानामतये नमः वेतालानामतये नमः कूष्माण्डानामतये नमः अक्षणामतये नमः श्रेष्ठाय नमः विशूनामतये नमः महात्मने नमः मङ्गलाय नमः मेजाय नमः मन्दराय नमः मन्दरेश्वराय नमः ओं
ಮೇರವೇನ್ಮ ಮಾತ್ರೇನ್ಮ ಪ್ರಮಾಣಾನ್ಮ ಮಾಧವಾನ್ಮ ಮನವರ್ಚಿತಾನ್ಮ ಮಾಲಾಧರಾನ್ಮ ಮಹಾದೇವಾನ್ಮ ಮಹಾದೇವೇನ ಪೂಜಿತಾನ್ಮ ಮಹಾಶಾಂತಾನ್ಮ ಮಹಾಭಾಗಾನ್ಮ ಮಧುಸೂದರಾಯ ನಮಃ ಮಹಾವೀರ್ಯಾನ್ಮ ಮಹಾಪ್ರಾಣಾನ್ಮ ಮಾರ್ಕಂಡೇಯ ಪ್ರವಂದಿತಾನ್ಮ ಮಾಯಾಪ್ತ್ರೇನ್ಮ ಮಾಜಜಾ ಬುದ್ಧಾನ್ಮ ಮಾಜಜಾ ವಿವರ್ಚಿತಾನ್ಮ ಮುನಿಸ್ತುತಾನ್ಮ ಮುನೇರ್ಮಿತ್ರಾನ್ಮ ಮಹಾನಾಸಾಯ ನಮಃ ಮಹಾಹನವೇನ್ಮ ಮಹಾಭಾಗವೇನ್ಮ ಮಹಾದಂತಾನ್ಮ ಮರಣೇನ ವಿವರ್ಚಿತಾನ್ಮ ಮಹಾಉತ್ರಾನ್ಮ ಮಹಾತ್ಮನೇ ನಮಃ ಓಂ ಮಹಾಕಾರಾನ್ಮ ಮಹೋದರಾಯ ನಮಃ ಓಂ ಮಹಾಪಾದಾನ್ಮ ಮಹಾಗ್ರೀವಾಯ ನಮಃ ಮಹಾಮಾನ್ಯೇ ನಮಃ ಮಹಾಮನಸೇ ನಮಃ ಮಹಾಮತಜೇ ನಮಃ ಓಂ ಮಹಾಕೀರ್ತಜೇ ನಮಃ ಓಂ ಮಹಾರೂಪಾಯ ನಮಃ ಮಹಾಸುರಾನ್ಮ ಮಾಧವೇ ನಮಃ ಓಂ ಮಾಧವಾನ್ಮ ಮಹಾದೇವಾಯ ನಮಃ ಓಂ ಮಹೇಶ್ವರಾನ್ಮ ಮಖೇಷ್ಟಾನ್ಮ ಮಖರೂಪಿಣೇ ನಮಃ ಓಂ ಮಖರೂಪಿಣೇ ನಮಃ ಮಾನವೀಯಾಯ ನಮಃ ಓಂ ಮಾನವೀಯಾನ್ಮ ಮಹೇಶ್ವರಾನ್ಮ ಮಹಾಭಾತ್ರೇನ್ಮ ಮಹಾಭಾಗಾನ್ಮ ಮಹೇಶಾನ್ಮ ಅತೀತಮಾನುಷಾನ್ಮ ಮಾನವಾನ್ಮ ಮನವೇ ನಮಃ ಮಾನವಾನಾಂ ಪ್ರಿಯಕರಾಯ ನಮಃ ಮೃಗಾನ್ಮ ಮೃಗಪೂಜ್ಯಾನ್ಮ ಮೃಗಾಣಾಂ ಪತಯೇ ನಮಃ ಬುಧಸ್ಪತಯೇ ನಮಃ ಬೃಹಸ್ಪತಜೇ ನಮಃ ಶನೈಶ್ಚರಸ್ಯ ಪತಯೇ ನಮಃ ರಾಹೋಃ ಕೇತೋಃ ಪತಯೇ ನಮಃ ಲಕ್ಷಣಾಯ ನಮಃ ಲಕ್ಷಣಾಯ ನಮಃ ಲಂಬೋಷ್ಟಾನ್ಮಹಿತಾನ್ಮಃ ನಾನಾಲಂಕಾರಯುಕ್ತಾಯ ನಮಃ ನಾನಾಚಂದನಚರ್ಚಿತಾಯ ನಮಃ ಓಂ ನಾನಾರಸೋಜ್ವಲದ್ವಕ್ತಾಯ ನಮಃ ನಾನಾಪುಷ್ಪೋಪಶೋಭಿತಾಯ ನಮಃ ರಾಮಾನ್ಮ ರಮಾಪತಯೇ ನಮಃ ಸಭಾರ್ಯಾನ್ಮ ಪರಮೇಶ್ವರಾನ್ಮ ರತ್ನದಾನ್ಮ ರತ್ನಹರ್ತ್ರೇ ನಮಃ ರೂಪಿಣೇ ನಮಃ ರೂಪವರ್ಚಿತಾನ್ಮ ಮಹಾರೂಪಾಯ ನಮಃ ಗ್ರಹರೂಪಾನ್ಮ ಸೌಮ್ಯರೂಪಾಯ ನಮಃ ನೀಲಮೇಘನಿಭಾನ್ಮ ಶುದ್ಧಾನ್ಮ ಕಾಲಮೇಘನಿಭಾನ್ಮ ಧೂಮವರ್ಣಾನ್ಮ ಪೀತವರ್ಣಾನ್ಮ ನಾನಾರೂಪಾನ್ಮ ಅವರ್ಣಕಾನ್ಮ ವಿಷ್ಣುಸ್ತುರೂಪದಾಯ ನಮಃ ಶುಕ್ಲವರ್ಣಾನ್ಮ ಸರ್ವವರ್ಣಾನ್ಮ ಮಹಾಯೋಗಿನೇನ್ಮ ಯಜ್ಞಾಯ ನಮಃ ಯಜ್ಞಕೃತೇ ನಮಃ ಸುವರ್ಣಾನ್ಮ ವರ್ಣವತೇ ನಮಃ ಸುವರ್ಣಾಖ್ಯಾನ್ಮ ಸುವರ್ಣಾವಯವಾಯ ನಮಃ ಸುವರ್ಣಾಯ ನಮಃ ಸುವರ್ಣಮೇಕಲಾಯ ನಮಃ ಸುವರ್ಣಸ್ಯ ಪ್ರದಾಪ್ತ್ರೇ ನಮಃ ಸುವರ್ಣೋರ್ಸೇ ನಮಃ ಸುವರ್ಣಸ್ಯ ಪ್ರಿಯಾನ್ಮ ಸುವರ್ಣಾಢ್ಯಾಯ ನಮಃ ಸುವರ್ಣಾಯ ನಮಃ ಮಹಾಪರ್ಣಾನು ಸುವರ್ಣಸ್ಯ ಕಾರಣಾಯ ನಮಃ ವೈನತೇಜಾನ್ಮ ನಿತ್ಯಾನ್ಮಾದಯೇ ನಮಃ ಅಧಿಕರಾನ್ಮ ಶಿವಾನ್ಮ ಮಹತಃ ಕಾರಣಾನ್ಮ ಪ್ರಾಣಸ್ಯ ಕಾರಣಾನ್ಮ ಮುಕ್ತೀನಾಂ ಕಾರಣಾಯ ನಮಃ मनसः कारणान्मा चेतसश्च कारणान्मा अहङ्कारश्च कारणान्मा भूतानां कारणान्मा विभावसोः कारणान्मा आकाशकारणान्मा पृथिव्याः कारणान्मा परस्मैन्मा अण्डस्य कारणान्मा प्रकृतेः कारणान्मा देहस्य कारणान्मा चक्षुः कारणान्मा श्रोत्रस्य कारणान्मा त्वचः कारणान्मा जिह्वायां कारणान्मा घ्राणस्य कारणान्मा हस्तयोः कारणान्मा पादयोः कारणान्मा वाचः कारणान्मा पायोः कारणान्मा इन्द्रस्य कारणान्मा कुबेरस्य कारणान्मा यमस्य कारणान्मा ईशानस्य कारणान्मा यज्ञानां कारणान्मा रक्षसां कारणान्मा परस्मैन्मा पापानां कारणाय नमः श्रेष्ठान्मा धर्मस्य कारणान्मा जन्तूनां कारणान्मा वसूनां कारणान्मा परस्मैन्मा मनूनां कारणान्मा क्षीणां कारणान्मा परस्मैन्मा नीनां कारणान्मा श्रेष्ठान्मा योगिनां कारणान्मा परस्मैन्मा सिद्धानां कारणान्मा यक्षाणां कारणान्मा परस्मैन्मा किन्नराणां कारणान्मा गन्धर्वाणां कारणान्मा नदीनां कारणान्मा परस्मै नमः समुद्राणां कारणान्मा वृक्षाणां कारणाय नमः सर्पाणां कारणाय नमः श्रेयसां कारणान्मा पशूनां कारणान्मा सर्वेषां कारणान्मा देकात्मने नमः ओम् इन्द्रियात्मने नमः मनोत्मने नमः मनोदात्मने अहङ्कार चेतसात्मने नमः जागृतसवदात्मने नमः महादात्मने नमः वृत्मने नमः वृदान्तपरात्मने नमः आपाम् अकारात्मने पृथिव्या परमात्मने नमः यस्यात्मने नमः गन्धस्य परमात्मने नमः रूपस्यात्मने नमः वृत्मने नमः ओम शब्दात्मने नमः भागात्मने नमः स्पर्शात्मने नमः पुरुषः नमः श्रोत्रात्मने नमः त्वगात्मने नमः जिह्वाया परमात्मा घ्राणात्मने नमः तात्मने नमः पादात्मने नमः परमाय नमः उपस्थस्यात्मने नमः ओम वायुवात्मने नमः परमात्मा इन्द्रात्मने नमः ब्रह्मात्मने नमः रुद्रात्मने नमः मनोरात्मने नमः ओम दक्ष प्रजापतिरात्मने नमः सत्यात्मने नमः परमाय नमः ईशात्मने नमः परमात्मने नमः रुद्रात्मने नमः मोक्षविदे नमः यतजे नमः कित्तमते नमः यत्नान्मा चर्मिणे नमः सुखासुरां तगान्मा गोत्रप्रवर्तनान्मा यतीनां हितेरतान्मा यतिरूपिणे नमः योगिने नमः योगिध्येयाय नमः हरजे नमः ओम शीताजे नमः सवित्रे नमः मेधसे नमः ओम कालाय नमः ओम पुष्पणे नमः वृक्षान्मा मतये नमः संवत्सराय नमः मोक्षकराय नमः मोहध्वंसकाय नमः दुष्टानां मोहकर्त्रे नमः माण्डव्याय नमः वडवामुखान्मा संवर्तकान्मा कुलकर्त्रे नमः गौतमान्मा भृगवे नमः अंगिरसे नमः त्रे नमः वसिष्ठान्मा बुलहान्मा पुलस्त्यान्मा कुत्सान्मा यज्ञवर्क्यान्मा देवलान्मा व्यासान्मा प्राचरान्मा चर्मदान्मा गाङ्गेयान्मा ऋषिकेशान्मा बृहस्रवसे नमः केशवान्मा क्लेशहन्त्रे नमः सुकर्णान्मा कर्णवर्जितान्मा नारायणान्मा महाभागान्मा प्राणस्पतये नमः
अपानस्य पदगे नमः व्यानस्य पदगे नमः उदानस्य पदगे श्रेष्ठान्मा सुरक्षस्य पदगे नमः रूपाणान्द्रपदगे नमः अत्यान्मा शङ्खपाणे नमः लागितान्मा चक्रपाणे नमः कुण्डलिने नमः श्रीवत्साङ्कान्मा प्रकृते नमः गौस्तभान्मा ग्रीवान्मा पीताम्बरधरान्मा सुमुखान्मा दुर्मुखान्मा मुखेन वीर्तान्नन्दानन्दरूपान्मा सुनखान्मा सुरसुन्दरान्मा सुकलापान्मा विभेन्मा भ्राजिष्टवेन वृदेन्मा हिरण्यकशिपोर्हरन्त्रेन्मा हिरण्याक्षिमूर्तकान्मा पूतनाजानिहन्त्रेन्मा भास्करान्विनाचरान्मा केशनमो मृर्तकान्मा दलनस्य विमर्तकान्मा मुष्टिकस्य विमर्तकान्मा कंसदानमभेत्रे नमः चाणूरस्य प्रमर्तकान्मा रिष्टस्य निहन्त्रे नमः क्रूरप्रियान्मा क्रूरान्मा क्रूरोपां क्रूरप्रियन्तान्मा भगग्ने नमः ओं भगवते नमः भारते नमः भागवतान्मा त्वयाम् उद्धपस्योद्भवान्मः उद्भयविचिन्तान्मा चक्रतुहे नमः चञ्चलान्मा चलाचलविवर्जितान्मा मते नमः अहङ्कारान्मा चित्तान्मा गगरान्मा पृथिव्ये नमः जलान्मा वाज्वे नमः चक्षुषे नमः श्रोत्रान्मा जिह्वायै नमः घ्राणान्मा वाचे नमः पाणिपादाभ्यां नमः जघनाय नमः ॐ पाजोपस्थान्मा शङ्करान्मः चर्वाय नमः शान्तिदान्मः शान्तिकृते नमः नराय नमः भक्तप्रियान्मा भर्त्रेन्मा भक्तिमते नमः भक्तिवर्धनान्मा भक्तस्तुताय नमः भक्तपराय नमः ॐ कीर्तिदान्मा कीर्तिवर्धनान्मा कीर्तजे नमः दीप्तये नमः क्षमादे नमः कान्ते नमः भक्ते नमः दयाजे नमः परत्ते नमः दानाय नमः दात्रे नमः कर्त्रे नमः देवदेवाय नमः प्रियान्मा श्रुते नमः शुचिमते नमः सुखदान्मा मोक्षान्मा कामाय नमः हर्ताय नमः सहस्रपदे नमः सहस्रशीर्षे नमः विद्यान्मा मुक्तद्वारान् चाद्वारान्मा सहस्रान्तान्मा सहस्रगरान्मा शुक्रान्मः सुकिरीटदेन क्रीवान्मा गौस्तवान्मा मृत्युम्नाम युद्धान्मा क्रीवान्मा शूकरान्मा मुत्यान्मः परचुरामान्मा प्रह्लादान्मा लयेन्मा चरण्यान्मा त्यान्मा मुद्धान्मा मुद्दायन्मा शरीरपदे नमः करदूषणहन्त्रेन्मा रावणस्य प्रमर्दनान्मा सीतापते नमर्तिष्वे नमः भरताय नमः कुम्भेन्द्रजिह्यन्त्रे नमः कुम्भकर्णप्रमर्दुनाय नमः नरकान्तकान्मः देवान्तकविनाशनान्मः दुष्टासुरदिहन्त्रे नमः शुम्भरारये नमः नरकस्य निहन्त्रे नमः त्रिशीर्षस्य विनाशनान्मः जमलार्जुनभेत्रे नमः तपोहितकरान्मः वादित्रान्मः वात्यान्मः बुद्धे नमः वरप्रदान्मः सारान्मः सार्प्रियान्मः सरसे नमः कालहन्त्रकृकेन्द्रानिकन्त्रनान्मः अगस्त्यान्मः देवलान्मः नारदान्मः नारप्रियान्मः प्राणान्मः अपानान्मः व्यानान्मः रजसेन्मः सत्त्वान्मः शरदेन्मः उदानान्मः समानान्मः भेषजान्मः भिषजे नमः कूटस्थाय नमः स्वच्छरूपान्मः सर्वदेह विवर्जितान्मः चक्षुरिन्द्रियहीनान्मः वागीन्द्रियविवर्जितान्मः ॐ हस्तेन्द्रियविहीनाय नमः पादाभ्यां विवर्जितान्मः पाजोपस्थविहीनान्मः महातपोविवर्जितान्मः प्रबोधेन विहीनान्मः बुद्ध्या विवर्जितान्मः चेतसा गर्वितान्मः घ्राणेन विवर्जितान्मः पानेन विहीनान्मः व्यानेन विवर्जितान्मः उदादेन विहीनान्मः समानेन विवर्जितान्मः आकाशेन विहीनान्मः पाजोना वरिवर्जितान्मः अग्निना विहीनान्मः उदकेन विवर्जितान्मः पृथिव्या विहीनान्मः शब्देन विवर्जितान्मः स्पर्शेन विवर्जितान्मः सर्वरोपविवर्जितान्मः रागेण विवर्जिताय नमः ॐ अघेन विवर्जितान्मः शोकेन लिखितान्मः वचसा परिवर्जितान्मः रजो विवर्जिताय नमः विकारैः षट्विवर्जितान्मः कामेन वर्जिताय नमः ॐ क्रोधेन विवर्जितान्मः लोभेन विगतान्मः दम्भेन विवर्जितान्मः सूक्ष्मान्मः सुसूक्ष्मान्मः स्थूलधरान्मः विशारदान्मः बलात्तिक्षान्मः सर्वस्य क्षोभकान्मः प्रकृतेः क्षोभकान्मः महतः क्षोभकान्मः भूतानां क्षोभकरान्मः बुद्धेः क्षोभकान्मः इन्द्रियाणां क्षोभकान्मः विजयक्षोभकान्मः ब्रह्मणः क्षोभकान्मः रुद्रस्य क्षोभकान्मः चक्षुरादे अगम्यान्मः श्रोत्रागम्यान्मः त्वचान् अगम्यान्मः कुम्भाग्राख्यान्मः घ्राणेन्द्रियम्यान्मः वाचाग्राख्यान्मः वाणिभ्याम् अगम्यान्मः पादागम्यान्मः मनसाग्राख्यान्मुद्याग्राख्यन्मुदीन्मः अहम् मुद्याग्राख्यान्मः चेतसां ग्राख्यान्मः शङ्खपाणेन्मः व्यान्मः गदापाणेन्मः शार्ङ्गपाणेन्मः कृष्णान्मः ज्ञानमूर्तेन्मः परन्तपसेन्मः तपस्विनेन्मः जानगम्यान्मः जानदेन्मः जानविदेन्मः ज्ञेयान्मः ज्ञेयहीनान्मः सप्तजेन्मः चैतन्यरूपकान्मः भावान्मः भाव्यान्मः भवकरान्मः भावनान्मः भवनाचरान् गोविन्दान्मः गोपदेन्मः गोपान्मः सर्वगोपसुखप्रदान्मः गोपतयेन्मः गोपालागिन्मः गोमतयेन्मः गोधरान्मः उपेन्द्रान्मः सिंहान्मः शौरजेन्मः जनार्दनान्मः प्रदाप्तान्मः बृहत्तान्वेन्मः दामोदरान्मः त्रिकालान्मः कालज्ञान्मः कालवर्चितान्मः त्रिसन्ध्यान्मः द्वापरागिन्मः त्रेतान्मः प्रजाद्वारान्मः त्रिविक्रमान्मः ॐ विक्रमान्मः दण्डस्तान्मः एकदण्डदेन्मः त्रिदण्डदृशेन्मः सामवेदान्मः उपायान्मः सामरूपान्मः सामगान्मः सामवेदान्मः अथर्विणे नमः सुकृतान्मः सुखरूपकान्मः अथर्ववेदविदेन्मः अथर्वाचार्यान्मः ऋग्रूपिणेन्मः ऋग्वेदान्मः
ऋग्वेदेषु प्रतिष्ठितान्मा यजुर्वेत्रे नमः यजुर्वेदान्मा यजुर्वेदविदे नमः एकपदे नमः बहुपदे नमः सुपदे नमः ओं सहस्रपदे नमः चतुष्पदे नमः द्विपदे नमः स्कृतदे नमः न्याजोपवान्मा बलिने नमः न्यासनं न्यासान्मा चुराष्ट्रवान्मा ब्रह्मचारिणे नमः गृहस्थान्मा वानप्रस्थान्मा भिक्षुकान्मा ब्राह्मणान्मा क्षत्रियान्मा विच्चान्मा शूद्रान्मा वर्णान्मा शीलदान्मा शीलसम्पन्नान्मा दुश्शीलपरिवर्तितान्मा गोक्षोभ्यात्मसमाविष्टान्मा स्तुतजे नमः स्तोत्रे नमः पूजकान्मा पूज्यान्मा वाक्करणान्मा वाच्यान्मा वाचकान्मा वेत्रेन्मा व्याकरणान्मा वाक्यान्मा वाक्यविदेन्मा वाक्यगम्यान्मा तीर्थवासान्मा तीर्थान्मा तीर्थेन्मा तीर्थविदेन्मा तीर्थादिभूतजेन्मा साङ्ख्याय नमः ಅವರ ಕೈಯಿಂದ ತುಳಸಿ ಆದರೆ ತರಕಾತ ತುಳಸಿ ನಿರುಕ್ತಾಯ ನಮಃ ಅಲ್ಲೆಲ್ಲ ತುಳಸಿ ಕೊಟ್ಟಿದ್ದಲ್ಲ ಅದರ ಅಧಿದೈವತಾನ್ಮ ಪ್ರಣವಾನ್ಮ ಪ್ರಣವೇನ ಪ್ರವನ್ನಿತಾನ್ಮ ಪ್ರಣವೇನ ಲಕ್ಷ್ಯಾನ್ಮ ಗಾಯತ್ರೇನ್ಮ ಗದಾಧರಾನ್ಮ ಸಾಲಿಗ್ರಾಮ ನಿವಾದ್ರೇನ್ಮ ಶಾಲಿಗ್ರಾವಾನ್ಮ ಜಲಚಾಗಿನೇನ್ಮ ಯೋಗಚಾಗಿನೇನ್ಮ ಚೇಷಚಾಗಿನೇನ್ಮ ಶೇಷಿಯಾನ್ಮ ಮಹಾವೃತ್ರೇನ್ಮ ಕಾರ್ಯಾನ್ಮ ಕರಣಾನ್ಮ ಪೃಥಿವೇದರಾನ್ಮ ಪ್ರಜಾಪತೇನ್ಮ ಶಾಶ್ವತಾನ್ಮ ಕಾಮ್ಯಾನ್ಮ ಕಾಮಿತ್ರೇನ್ಮ ವಿರಾಧೇನ್ಮ ಸಂರಾಧೇನ್ಮ ಪುಷ್ಟೇನ್ಮ ಸ್ವರ್ಗಾನ್ಮ ರಥಸ್ಥಾನ್ಮ ಸಾರಥೇನ್ಮ ಬಲಾನ್ಮ ಧನ್ಯೇನ್ಮ ಧನಪ್ರದಾನ್ಮ ಧನ್ಯಾನ್ಮ ಜಾದವಾನಾಂ ತೀರ್ಥಾನ್ಮ ಅರ್ಜುನಸ್ಯ ಪ್ರಿಯಾನ್ಮ ಅರ್ಜುನಾನ್ಮ ಭೀಮಾನ್ಮ ಪರಾಕ್ರಮಾನ್ಮ ದ್ರವಿಶಕ್ತೀನ್ಮ ದ್ರವಶಾಸ್ತ್ರವಿಶಾರದಾನ್ಮ ಸಾರಸ್ವತಾನ್ಮ ಮಹಾಭೀಷ್ಮಾನ್ಮ ಪಾಳಿಜಾದವರಾನ್ಮ ಅಮೃತಸ್ಯ ಪ್ರದಾತ್ರೇನ್ಮ ಕ್ಷೀರೋದಾನ್ಮ ಕ್ಷೀರಾನ್ಮ ಇಂದ್ರಾತ್ಮಜಸ್ಯ ಗೋಪ್ತ್ರೇನ್ಮ ಗೋವರ್ಧನಧರಾನ್ಮ ಸನಾಚನಕೃತೇನ್ಮ ತಸ್ಯ ದ್ವಾರಸ್ಯ ವಿನಾಶನಾಯ ನಮಃ ಶಿಪಿವಿಷ್ಟಾಯ ನಮಃ ಪ್ರಸನ್ನಾನ್ಮ ಸರ್ವಲೋಕಾರ್ಚನಾಚರಾನ್ಮ ಮುದ್ರಾಯ ನಮಃ ಮುದ್ರಕರಾಯ ನಮಃ ಸರ್ವಮುದ್ರಾವೃತ್ತಿದಾನ್ಮ ದೇಹಾನ್ಮ ದೇಹಸ್ಥಿತಾನ್ಮ ದೇಹಸ್ಥ ನಿಯಾಮಕಾನ್ಮ ಶ್ರೋತ್ರೇನ್ಮ ಶ್ರೋತ್ರೇನಿಯಂತ್ರೇನ್ಮ ಶ್ರೋತವ್ಯಾನ್ಮ ಶ್ರವಣಾನ್ಮ ಸ್ಥಿತಾನ್ಮ ಸ್ಪೃಶಯುತಾನ್ಮ ಸ್ಪೃಶ್ಯಾಯ ನಮಃ ಪೃಷ್ಟಗಾನ್ಮ ಚಕ್ಷುಸ್ಥಾಯ ನಮಃ ಓಂ ರೂಪದೃಷ್ಟೇ ನಮಃ ಚಕ್ಷುಷನಿಯಂತ್ರೇ ನಮಃ ದೃಶ್ಯಾಯ ನಮಃ ಜಿಹ್ವಾಸ್ಯಾನ್ಮ ರಸಜ್ಞಾನ್ಮ ನಿಯಾಮಕಾನ್ಮ ಘ್ರಾಣಸ್ಥಾನ್ಮ ಘ್ರಾಣಕೃತೇನ್ಮ ಘ್ರಾಣಾನ್ಮ ಘ್ರಾಣೇಂದ್ರಿಯ ನಿಯಾಮಕಾಯ ನಮಃ ಅಪ್ಪನ ಹರಿವಣಕಾತ ವಾಕ್ಸ್ಥಾಯ ನಮಃ ವಕ್ತ್ರೇ ನಮಃ ವಕ್ತವ್ಯಾಯ ನಮಃ ವಚನಾಯ ನಮಃ ಓಂ ವಾನ್ನಿಯಾಮಕಾಯ ನಮಃ ಓಂ ಪಾಣಿಸ್ಥಾನ್ಮ ಶಿಲ್ಪಕೃತೇ ನಮಃ ಶಿಲ್ಪಾನ್ಮ ಹಸ್ತಯೋರ್ನಿಯಾಮಕಾನ್ಮ ವರಸ್ಥಾನ್ಮ ಗಂತ್ರೇ ನಮಃ ಓಂ ಗಂತವ್ಯಾನ್ಮ ಗಮನಾನ್ಮ ಪಾದಯೋರ್ನಿಯಂತ್ರೇನ್ಮ ಪಾದಕೃತೇನ್ಮ ವಿಸರ್ಗಕೃತೇನ್ಮ ವಿಸರ್ಗಸ್ಯ ನಿಯಂತ್ರೇನ್ಮ ಉಪಸ್ಥಸ್ಯ ಸಕಾನ್ಮ ಉಪಸ್ಥಸ್ಯ ನಿಯಂತ್ರೇನ್ಮ ತದಾನಂದಕರಾಯ ನಮಃ ಶತ್ರುಘ್ನಾನ್ಮ ಕಾರ್ತಿವೀರ್ಯಾನ್ಮ ದತ್ತಾತ್ರೇಯಾನ್ಮ ಅಲರ್ಕಸ್ಯ ನಿಗಂತ್ರಾನ್ಮ ದಿತೇ ನಿಕೃಂತ್ರಾನ್ಮ ಕಾರ್ತವೀರ್ಯ ನಿಕೃಂತನಾಯ ನಮಃ ಕಾಲನೇಮಿನೇನ್ಮ ಮಹಾನೇಮಿನೇನ್ಮ ಓಂ ಅಧೋರ್ಮೇಕಪದೇನ್ಮ ಅನ್ನಪ್ರದಾನ್ಮ ಅನ್ನರೂಪಾನ್ಮ ಅನ್ನದಾನ್ಮ ಅನ್ನಪ್ರವರ್ತಕಾನ್ಮ ಧೂಮಕೃತೇ ನಮಃ ಓಂ ಓಂ ರೂಪಾನ್ಮ ದೇವಕೀ ಪುತ್ರಾಂ ದೇವಕ್ಯಾನಂದರಾನ್ಮ ರೋಹಿಣ್ಯಾ ಪ್ರಿಯಾನ್ಮ ವಸುದೇವ ಪ್ರಿಯಾನ್ಮ ವಸುದೇವ ಸುತಾನ್ಮ ದುಂದುಭೈರ್ಮ ಹಾಸರೂಪಾನ್ಮ ಪುಷ್ಪಹಾಸಾನ್ಮ ಅಟ್ಟಹಾಸ ಪ್ರಿಯಾನ್ಮ ಸರ್ವಾಧ್ಯಕ್ಷಾನ್ಮ ಅಕ್ಷರಾನ್ಮ ಅಕ್ಷರಾನ್ಮ ಅಚ್ಯುತಾನ್ಮ ಕೀಶಾನ್ಮ ತ್ಯಾಯ ಪ್ರಿಯಾಯ ನಮಃ ವರಾಯ ನಮಃ ಓಂ ರುಕ್ಮಿಣ್ಯಾ ಪತಯೇನ್ಮ ರುಕ್ಮಿಣ್ಯಾ ವಲ್ಲಭಾಯ ನಮಃ ಅಡಿಗೆ ನಿಂಗಡೆ ಮಾಡುವುದಲ್ಲ ತಪ್ಪದ ನೈವೇದ್ಯ ಮಾಡ್ಲಕ್ಕಲ್ಲ ಎಲ್ಲಿಂದ ತಪ್ಪದ ಅಡಿಗೆಲ್ಲ ಎಲ್ಲಿಂದ ತಪ್ಪದು ಊಟ ಎಲ್ಲ ಬೇಡ ಇದೆ ಹಣ್ಣು ಹಂಪಲು ಮಾಡೋದು ರುಕ್ಮಿಣ್ಯಾ ಪತಯೇನ್ಮ ರುಕ್ಮಿಣ್ಯಾ ವಲ್ಲಭಾನ್ಮ ಗೋಪೀನಾಮಲ್ಲಭಾಯ ನಮಃ ಪುಣ್ಯಶ್ಲೋಕಾನ್ಮ ವಿಶ್ರುತಾನ್ಮ ವೃಷಾಕವೇನ್ಮ ಯಮಾಯ ನಮಃ ಗುಕ್ಯಾನ್ಮ ಮಂಗಲಾಯ ನಮಃ ಬುಧಾಯ ನಮಃ ರಾಹವೇನ್ಮ ಕೇತುಗ್ರಹಾನ್ಮ ಗ್ರಾಹ್ಯಾನ್ಮ ಗಜೇಂದ್ರಮುಖಮೇಲಕಾನ್ಮ ಗ್ರಾಹಸ್ಯ ವಿನಿಹಂತ್ರೇನ್ಮ ಗ್ರಾಮಣಯನ್ಮ ರಕ್ಷಕಾನ್ಮ ಕಿನ್ನರಾಯ ನಮಃ ಸಿದ್ಧಾನ್ಮ ಛಂದಸೇನ್ಮ ಸ್ವಚ್ಛಂದಾನ್ಮ ಕ್ಷುರೂಪಾನ್ಮ ವಿಶಾಲಾಖ್ಯಾನ್ಮ ದೈತ್ಯಸೂದ್ರಾನ್ಮ ಅನಂತರೂಪಾನ್ಮ ಭೂತಸ್ಥಾಯ ನಮಃ ದೇವದಾನಮ ಸಂಸ್ಥಿತಾನ್ಮ ಸುಷುಪ್ತಜೇನ್ಮ ಸುಷುಪ್ತೆ ಸ್ಥಾನಾಯ ನಮಃ ತಾನಾಂತಾನ್ಮ ಜಗತಃ ಜಾಗರ್ತೇ ನಮಃ ಓಂ 9 ಗಂಟೆಗೆ ಸಾಕು 8:30 ಆಕೀಗ 8:30 ಜಾಗ್ರತ್ ಸಪ್ತಶುಭ್ಯೋ ವಿಹೀನಾನ್ಮ ಚತುರ್ಥದಗಾಯನ್ಮ ಜ್ಞಾನಾನ್ಮ ರೂಪಾನ್ಮ ಜೀವಾನ್ಮ ಜೀವೈತ್ರೇನ್ಮ ಭುವನಾಧಿಪತೇನ್ಮ ಭುವನಾನಾಂ ನಿಯಾಮಕಾನ್ಮ ಪಾತಾಳವಾತ್ರೀನ್ಮ ಪಾತಾಳಾಯ ನಮಃ ಸರ್ವಜ್ರ ವಿನಾಶಕಾನ್ಮ ಪರಮಾನಂದರೂಪಾನ್ಮ ಧರ್ಮಾಣಾಂ ಪ್ರವರ್ತಕಾನ್ಮ ಸುಲಭಾನ್ಮ ದುರ್ಲಭಾನ್ಮ ಪ್ರಾಣಾಜಾಂಬರಾನ್ಮ ಪ್ರತ್ಯಾಹಾರಾನ್ಮ ಧಾರಣಾನ್ಮ ಪ್ರತ್ಯಾಹಾರಕಾಯ ನಮಃ ಪ್ರಭಾಜೇನ್ಮ ಕಾಂತೇನ್ಮ ಶುದ್ಧಸ್ಫಟಿಕನಿಭಾನ್ಮ ಗ್ರಾಹ್ಯಾನ್ಮ ಗೋರಕ್ಷಾನ್ಮ ಸರ್ವತ್ವೇನ್ಮ ಅಭಿಷ್ಟದಾನ್ಮ ಷಟ್ಕಾರಾನ್ಮ ವಿಷಡೇನ್ಮ ಭೂಷಡೇನ್ಮ ಸುಧಾಜೇನ್ಮ ಸ್ವಾಹಾಯನ್ಮರ್ತೀನ್ಮ ಉಕ್ತ್ರೇನ್ಮ ನಮ್ದಯಿತ್ರೇನ್ಮ ಭೋಕ್ತ್ರೇನ್ಮ ವಾತ್ರೇನ್ಮ ವಾದಯಿತ್ರೇನ್ಮ ಜಾನಾಪ್ತ್ರೇನ್ಮ ಊಹಾಪ್ತ್ರೇನ್ಮ ಭೂಮ್ನೇನ್ಮ ಸರ್ವೇಶ್ವರಾನ್ಮ ಓಂ ಮತ್ಯೇ ನಮಃ ನಂದಿನೇ ನಮಃ ಓಂ
ನಂದೀಚಾನ್ಮ ಭಾರತಾನ್ಮ ತರುನಾಶನಾಯ ನಮಃ ಚಕ್ರಪಾಯ ನಮಃ ಶ್ರೀಪತೇ ನಮಃ ಚಕ್ರವರ್ತಿನಾಂ ನೃಪತಯೇ ನಮಃ ನೃಪದೇವಾನಾಂ ಈಶಾನ್ಮಃ स्वावकाशे स्थितान्म पुष्कराय नमः पुष्कराध्यक्षान्म पुष्करद्वीपान्म भरतान्म जनकाय नमः जन्यान्मः सर्वाकारविवर्जितान्मः ॐ निराकाराय नमः निर्मिमित्ताय नमः निरातङ्कान्मः ॐ निराश्रयाय नमः नमोऽस्तुनन्ताय सहस्रमूर्ते सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटि युगधारिणे नमः श्रीधन्वन्तरये नमः सहस्रामार्चनं समर्पयामि पदपादाक्षराणि च न्यूनानि चातिरिक्तानि क्षमस्व पुरुषोत्तमा ಧನ್ವಂತರಿ ಭಕ್ಷ್ಯ ತೆಕ್ಕೊಂಡು ಬನ್ನಿ ಸರಿ ನಿಂಗೆ ಹರಿವಾಣವ ಅತ್ಲಾಗಿ ಮಾಡಿ ಎಂತಕ್ಕ ಹೂವಲ್ಲಿ ಮಾಡಿದವರೇ ತಂದರೆ ವಿಶೇಷ ಇದರ ಹತ್ಲಾಗಿ ಮಾಡಿ ಆ ಹರಿವಾಣ ಇತ್ಲೇಕು ಇದ ಬಾಕಿ ಅದಲ್ಲಿಗೆ ಮಡಿಗೆ ಆಯಿತು ಒಟ್ಟೊಂದು ವಸ್ತ್ರ ತಂದಿಲ್ಲೆಲ್ಲ ಸ್ವಚ್ಛ ಮಾಡಲಿ ಈಗ ಅಲ್ಲಲ್ಲ ಅದು ಇಲ್ಲಿ ಇದು ಈ ಹೂಗಿನಲ್ಲಿ ಮಡಿಗೆ ಎಲ್ಲಲ್ಲ ಹಾಗೆಲ್ಲ ಹಾಂ ಹಾಗೆ ಒಂದರಿ ಅಕ್ಕ ಉದ್ದಕ್ಕೆ ಹಾಕಲ್ಲಿ ಒಂದು ವಸ್ತ್ರ ತಂದು ಒಂದರಿ ಇಲ್ಲಿ ಮಡಿಗೆ ಅದರ ಇಲ್ಲಿ ಸರಿ ಇಲ್ಲಿ ನೀರು ತಳ್ಳಿರಿ ನೀರು ತಳೆದು ಒಂದು ಚೌಕ ಮಂಡಲ ಮಾಡಿ ಓಂ ಇದೆ ದೇವರಿಗೆ ಊದುಬತ್ತಿ ತೋರ್ಸಕ್ಕ ಯತ್ಪುರುಷಂ ವ್ಯದಧು ಕತಿಧಾ ವ್ಯಕಲ್ಪಯನ್ ಖಂಗ್ಯೋಸ್ತಿಗೋ ಬಾಹು ಕಾಪೂರೂಪಾದ ಉಚ್ಯೇತೆ ಸಪರಿವಾರ ಶ್ರೀಧನ್ವಂತರಜೇ ನಮಃ ಧೂಪಮಾಘ್ರಾಪಯಾಮಿ ಬ್ರಾಹ್ಮಣೋಸ್ತಿ ಮುಖಮಾಸೀದ್ ಬಾಹುರಾಜನಕೃತಃ ಪೂರ್ವೋತದಸ್ತಯದ್ವೇಶ್ಯಃ ಉದ್ಯಾಗಂ ಶೂದ್ರೋ ಅಜಾಯತಃ ದೀಪಂದರ್ಶಯಾಮಿ ಇಲ್ಲಿ ನೀರು ತಳೆದೊಂದು ಚೌಕ ಮಂಡಲ ಮಾಡಿ ನೀರು ತಳೆದು ಚೌಕ ಮಂಡಲ ಮಾಡಿ ಅಕ್ಕ ಮಡಿಗೆ ಅಕ್ಕ ನೈವೇದ್ಯ ಅಲ್ಲಿ ಮಡಿಗೆ ಓಂ ಇಬ್ಬರದೇ ಕೈ ಮುಗಿರಿ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಜುರಜಾಜತ ಗೋಧೂಮಚೂರ್ಣ ಗೋಸರ್ಪಿ ಶರ್ಕರಾ ಕ್ಷೀರಸಂಯುತಂ ಕುಂಕುಮಂ ಘನಸಾರಂ ಚ ಏಲಾಂ ದ್ರಾಕ್ಷಾಫಲಾನಿ ಚ ತ್ರಿಸುಗಂಧಂ ಚ ಸಂಚೂರ್ಣ ಸಂಯುಕ್ತಂ ಭಕ್ಷ್ಯಮುತ್ತಮಂ ನೈವೇದ್ಯಮೇತದ್ದೇವೇಶ ಧನ್ವಂತರಿ ಗೃಹಾಣ ಭೋಃ ನೀರು ತಳಿರಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಜೋ ನಃ ಪ್ರಚೋದಯಾತ್ ಸುತ್ತಗಟ್ಟಿ ದೇವರಿಂಗಕ್ಕಿ ಸಶಕ್ತಿ ಸಾಂಗ ಸಾಯುಧ ವಾಹನ ಸಪರಿವರ್ತೃಪಾಲಂಕಾರ ಭೂಷಿತ ಧನ್ವಂತರಿ ಶ್ರೀ ಮಹಾವಿಷ್ಣುವೇ ನಮಃ ಇದಂ ಧನ್ವಂತರಿ ಭಕ್ಷ್ಯಂ ಮಹಾನೈವೇದ್ಯಂ ನಿವೇದಯಂ ಸಕಣ ನೀರ್ಬಿಡಿ ಅಮೃತೋತ್ತರಣಮಸಿ ಸ್ವಾಹ ನೈವೇದ್ಯ ಮಾಡಿ ಅಲ್ಲಿರಲಿ ಓಂ ಪ್ರಾಣಾಗಿ ಸ್ವಾಹ ಅಪಾನಾಗಿ ಸ್ವಾಹ ಓಂ ವ್ಯಾನಾಗಿ ಸ್ವಾಹ ಓಂ ಉದಾನಾಗಿ ಸ್ವಾಹ ಓಂ ಸಮಾನಾಗಿ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಮಧ್ಯೆ ಮಧ್ಯೆ ಅಮೃತಪಾನೀಯಂ ಸಮರ್ಪಯಾಮಿ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತಕಲಶಹಸ್ತಾಯ ತ್ರಿವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತಕಲಶಹಸ್ತಾಯ ತ್ರಿವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತಕಲಶಹಸ್ತಾಯ ತ್ರಿವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ನೀರ್ಬಿಡಿ ಅಮೃತಾವಿಧಾನಮಸಿ ಸ್ವಾಹ ಧನ್ವಂತರಿ ಶ್ರೀ ಮಹಾವಿಷ್ಣುವೇ ನಮಃ ಒಂದು ಹೋಗಿ ತೆಗೆದಾಕಿ ತುಳಸಿ ತೃಪ್ತಿರಸ್ತೂ ಮತ್ತು ಉಂಡೆ ಮಾಡಕ್ಕಾಗ್ತದೆ ಕತೆ ಹೇಳುವಾಗ ಅದರ ಬಾಳೆಲೆಲ್ಲಿದ್ದು ಇಲ್ಲಿ ನೀರು ತಳ್ಳೀರಿ ನೀರು ತಳೆದು ಉದ್ದಕ್ಕಾತ ಕೈಲಂದರೆ ಉದ್ದಿ ಬಿಡಿ ನೈವೇದ್ಯ ಮಾಡಿ ಹೋಗಿ ಭ್ರಸಮಾಯುಕ್ತಂ ನಾಗವಲ್ಲೀದಲೈವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್
ನಾನಾವಿಧ ಫಲಾನಿ ಕೃಪಕದಾಂಬೂಲಂ ಮಹಾನೈವೇದ್ಯಂ ನಿವೇದಯಾಮಿ ಅಮೃತೋಸ್ತ್ರಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಓಂ ಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹಂ, ಉದಾನಾಯ ಸ್ವಾಹಂ, ಸುಬಾನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ. ಕರ್ಪೂರ ಆರತಿ ಅಂತ ಅಮೃತಾಭಿಧಾನಮಸಿ ಸ್ವಾಹ. ಧನ್ವಂತರಿ ಶ್ರೀ ಮಹಾವಿಷ್ಣವೇ ನಮಃ. ತೃಪ್ತಿರಸ್ತು. ಒಂದರಿ ಜಾಗಟೆ ಬಡಿಯಕ್ಕ, ಜಾಗಟೆ. ಒಂದು ನೋಟು ದೇವರೆದುರು ಮಡಗಬೇಕು. ಹಿರಣ್ಯ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋಹ ಅನಂತ ಪುಣ್ಯಫಲದ ಪುತಶ್ಚಾಂ ತಿಮ್ರಯಚ್ಛಮೆ ನ್ಯೂನಾತಿರಿಕ್ತ ಪೂಜಾಯಾ ಸಂಪೂರ್ಣ ಫಲಹೇತವೇ. ಒಂದು ನೋಟು ದೇವರೆದುರು ಮಡಗಿ. ದಕ್ಷಿಣಾಂ ಕಾಂಚನೀಂ ದೇವ ಸ್ಥಾಪಯಾಮಿ. ಒಂದು ನೋಟು ದೇವರೆದುರು ಮಡಗಿ. ಸ್ಥಾಪಯಾಮಿ ತವಾಗ್ರತಃ ಮಹಾದಕ್ಷಿಣಾಂ ಸಮರ್ಪಯಾಮಿ. ಇಲ್ಲಿ ಮಡಗಿ. ಇದು ಒಂದರಿ ನಿಂಗೆ ಕೈ ಮುಗಿದುಕೊಳ್ಳಿ. ದೇವರಿಗೆ ಒಂದು ಆರತಿ ಮಾಡಕ್ಕ. ಕರ್ಪೂರದೀಪಂ ಸುಮನೋಹರಂ ಪ್ರಭೋ ದದಾಮಿ ತೇ ದೇವವರಪ್ರಸೀದ ಭೋಃ. ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನದೀಪಂ ಮನಸಿ ಪ್ರದೀಪಯ. ಸಪರಿವಾರ ಧನ್ವಂತರಿ ಶ್ರೀ ಮಹಾವಿಷ್ಣುವಿನ ಬಡಿ. ಮಂಗಲ ನೀರಾಜನಂ ಇಲ್ಲಿ ಮಾಡಿ. ಇಲ್ಲ ಸುತ್ತಗಟ್ಟೆ ಮಂಗಲ ನೀರಾಜನಂ ಸಮರ್ಪಯಾಮಿ. ಹಿಂಗೆ ಹಿಡ್ಕೊಂಡು ಮತ್ತೆ ಹಿಂಗೆ ಬಡಿಯಕ್ಕ. ಇಲ್ಲ 4 ಜನರೇ ಹೂವು ತೆಕ್ಕೊಂಡು ಎದ್ದು ನಿಂದುಕೊಳ್ಳಿ. 3 ಪ್ರದಕ್ಷಿಣೆ ಬಂದ ಹೂಗಿನ ದೇವರಿಗೆ ಹಾಕಿ. ಇಲ್ಲ ಎಲ್ಲರಿಗೆ ಆರತಿ ತೆಕ್ಕೊಳ್ಳಿ. ತೊಂದರೆ. ಓಂ ಯತ್ಪುರುಷಂ ಯದಧೋ ಕತಿಧಾ ವ್ಯಕಲ್ಪನ್ ಖಂಗಿವಸ್ತಗೋ ಬಾಹೋ ಕಾವೋರೋಪಾದ ಉಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹುರಾಜನ್ಯಃ ಕೃತಃ ಊರೂತದಸ್ತಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಆಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತದ ಪದ್ಭ್ಯಾಂಭೋ ಭರ್ತಿಶ್ರೋತ್ರಾತ್ ತಥಾ ಲೋಕಾಗಂಬಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ ಯದಾಸ್ತೆ ಧಾತಾ ಪುರಸ್ತಾಪ್ಯ ಮುದಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರತಿಶಶ್ಚತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾಂ ಯಾಸನ್ ತೇ ಹನಾಕಂ ಮಹಿಮಾನಸ್ತಚಂತೆ ಯತ್ರ ಪೂರ್ವೇ ಸಾಭ್ಯಾಸ್ತಂತಿ ದೇವಾಃ ವಿದ್ಯಾಬುದ್ಧಿಧನೈಶ್ವರ್ಯ ಪುತ್ರ ಪೌತ್ರಾದಿ ಸಂಪದಃ ಪುಷ್ಪಾಂಜಲಿ ಪ್ರದಾನೇನ ದೇಹಿ ಮೇ ಈಪ್ಸಿತಂ ವರಂ. ಅಥ ಪ್ರಾರ್ಥನಾ. ಕೈ ಮುಗಿರಿ. ಅಶ್ಪದಾಜಿ ಗೋದಾಜಿ ಧನದಾಜಿ ಮಹಾಧನೆ ಧನಂ ಮೇ ಲಭತಾಂ ದೇವಿ ಸರ್ವಕಾಮಾಂಶ್ಚ ಸಿದ್ಧಜೆ ಕರ್ಮಣ ಮನಸಾ ವಾಚಾ ಜ್ಞಾನತೋ ಜ್ಞಾನತೋಪಿ ವಾ ಯತ್ಪಾಪಂ ಕೃತವಾನಸ್ತಿ ತತ್ಸರ್ವಂ ಶಮಯ ಪ್ರಭೋ. ನಾನಾ ಸುಗಂಧ ಪುಷ್ಪಾಣಿ ಯಥಾ ಕಾಲೋದ್ಭವಾನಿ ಚ ಪುಷ್ಪಾಂಜಲಿಂ ಮಯಾ ದತ್ತಂ ಗೃಹಾಣ ಪುರುಷೋತ್ತಮ. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಭಜ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರ. ಯಜ್ಜನ್ಮ ಸಫಲಂ ಸದ್ಯಃ ಉತ್ಪದಾಂಬುಜದರ್ಶನಾತ್ ಜನ್ಮ ಪ್ರಭೃತಿ ಯತ್ಪಾಪಂ ತತ್ಸರ್ವಂ ನಾಶಯ ಪ್ರಭೋ. ನಮಸ್ತೆ ದೇವದೇವೇಶ ಕರುಣಾರಸವಾರಿಧೆ ಅನಾಥನಾಥ ಸರ್ವಜ್ಞ ತ್ರಾಹಿ ಮಾಂ ದುಃಖಸಾಗರಾತ್. ಆವಾಹನಂ ನ ಜಾನಾಮಿ ನ ಜಾನಾಮಿ ತವಾರ್ಚನಂ ಪೂಜಾಕ್ರಮಂ ನ ಜಾನಾಮಿ ಕ್ಷಮ್ಯತಾಂ ಪುರುಷೋತ್ತಮ. ರೂಪಂ ದೇಹಿ ಜಯಂ ದೇಹಿ ದ್ವಿಷೋ ದೇಹಿ ದ್ವಿಷೋ ಜಹಿ ಯಶೋ ದೇಹಿ ದ್ವಿಷೋ ಜಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ ಬುದ್ಧಿಶಕ್ತಿಂ ತಥೋತ್ಸಾಹಂ ಆಯುರಾರೋಗ್ಯಮೇವ ಚ ದೇಹಾಂ ತೇ ತವ ಸಾಯುಜ್ಯಂ ದೇಹಿ ಧನ್ವಂತರೇ ಮಮ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ನಾರಾಯಣಾಗ್ನಿವಾಸುದೇವಾಧಿಮೇ ತನ್ನೋ ವಿಷ್ಣು ಪ್ರಚೋದಯಾತ್. ಒಂದು ಸಕ್ಕರೆ ನೀರು ಬಿಡಿ. ಎಸ್ ಸ್ಮೃತ್ಯಾತರಂ ಮುಕ್ತ್ಯಾ ಪೂಜಾ ಯಜ್ಞಂ ಕ್ರಿಯಾತ್ ಯೂನಿವರಂ ಸಂಪೂರ್ಣತಾಂ ಯ ಸದ್ಯೋ ಬಂದೇ ತಮಚ್ಯುತಂ. ಅಕ್ಕ ನೀರು ಹಾಕಿ ಕಾತ. ಯಥಾ ಸಂಭವ ಧ್ಯಾನಾವಾನ ಷೋಡಶೋಪಚಾರ ಪೂಜಾರಾಧನ ಕರ್ಮಣ ಶ್ರೀ ಧನ್ವಂತರಿ ಸ್ವರೂಪಿ ಶ್ರೀ ಮಹಾವಿಷ್ಣು ಪ್ರಿಯತಾಂ. ಓಂ ತತ್ಸತ್. ಪೂಜಾ ಮಧ್ಯೆ ಸ್ವರವರ್ಣ ಮಂತ್ರಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಂ ಕರಿಷ್ಯೆ. ಹೇಳಕ್ಕು. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಗೋವಿಂದ. ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಗೋವಿಂದಾಯ ನಮಃ. ರಥಾಂಗಭೂತಂ ಕಥಾಶ್ರವಣಂ ಕರಿಷ್ಯೆ. ಆ ಪುಸ್ತಕ ಅತ್ಲೈ ಕರೆಯಲ್ಲಿ ಮಾಡಿಗೆ.
ಧನ್ವಂತರಿ ಕಥೆ ಹೇಳತ್ತವಳು ಹೇಳಿ, ಎಲ್ಲರೂ ಕೂದುಕೊಳ್ಳಿ, ಕಥೆಯನ್ನು ಕೇಳಿ ಹೇಳಿ. ಧನ್ವಂತರಿಯ ಈ ಪೂಜೆಯ ಧನ್ವಂತರಿ ದೇವರ ಕಥೆ ಹೇಳುವ ಸಮಯ ಆಯಿತು. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುಸ್ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಮತ್ತೆ ಮಾಡ್ಲಕ್ಕ ಸಪರಿವಾರ ಧನ್ವಂತರಿ ಶ್ರೀ ಮಹಾವಿಷ್ಣುವನ್ನು ಕದಳಿಯ ಮಂಟಪದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ಸಹಸ್ರನಾಮಾದಿಗಳಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಧನ್ವಂತರಿಗೆ ಅತ್ಯಂತ ಪ್ರಿಯವಾದಂತಹ ಧನ್ವಂತರಿ ಭಕ್ಷ್ಯವನ್ನು ನೈವೇದ್ಯ ಮಾಡಿ ಕಥೆಯ ಶ್ರವಣವನ್ನು ಮಾಡುವಂತಹ ಈ ಹೊತ್ತು ಈ ಪೂಜೆಯನ್ನು ಮಾಡುವುದರಿಂದ ಏನು ಪ್ರಯೋಜನ, ಈ ಪೂಜೆ ನಮಗೆ ಎಷ್ಟು ಫಲವನ್ನು ಕೊಡುತ್ತದೆ, ಎಷ್ಟು ಬಲವನ್ನು ಕೊಡುತ್ತದೆ, ಎಷ್ಟು ಪುಣ್ಯವನ್ನು ಕೊಡುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತೇಳಿ ನಮ್ಮ ಋಷಿಗಳ ಆಶಯ. ಅದಕ್ಕಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ದರೂ ಕೂಡ ಪೂಜೆಯ ಪೂರ್ಣವಾದಂತಹ ಫಲ ಸಿಗಬೇಕು ಅಂತಾದರೆ ಕಥೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಕಥೆಯನ್ನು ಹೇಗೆ ಕೇಳಬೇಕು ಅಂತೇಳಿದರೆ ಕಥಾಂ ಶ್ರುತ್ವ ಜನೈ ಸಹ, ತಾನೊಬ್ಬನೇ ಗುಟ್ಟಿನಲ್ಲಿ ಕಥೆಯನ್ನು ಕೇಳುವ ಕ್ರಮ ಇಲ್ಲ ಅಂತೆ. ಸತ್ಯನಾರಾಯಣ ಪೂಜೆ ಇದ್ದಾಗಲೇ ಯಾವುದೇ ಪೂಜೆಗಳ ಕಥೆಯನ್ನು ಬಂಧು ಬಾಂಧವರ ಜೊತೆಯಲ್ಲಿ ಕುಳಿತುಕೊಂಡು ಕೇಳಬೇಕು ಅಂತ ಹೇಳಿದ್ದಾರೆ. ಒಂದಾನೊಂದು ದಿವಸ ದಿವ್ಯವಾದಂತಹ ತಪಶಕ್ತಿಯುತರಾದಂತಹ ಶೌನಕನೇ ಮೊದಲಾದಂತಹ ಋಷಿಗಳೆಲ್ಲ ಜ್ಞಾನಿಗಳಾದಂತಹ ಸೂತಪುರಾಣಿಕ ಅನ್ನುವಂತಹ ಋಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಕಲಿಯುಗದಲ್ಲಿ ಲೋಕಾಹ ಅಲ್ಪಾಯುಷಸ್ತಥ, ದೇವರು ಕೊಟ್ಟಂತಹ 120 ವರ್ಷಗಳ ಕಾಲ ಆಯುಷ್ಯವನ್ನು ಯಾರಿಂದಲೂ ಕೂಡ ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಕಲವು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣಾಃ, ಕಲಿಯುಗದಲ್ಲಿ ಮನುಷ್ಯರೆಲ್ಲರೂ ಕೂಡ ಪಾಪಕರ್ಮಗಳನ್ನು ಮಾಡುವುದರಲ್ಲೇ ಆಸಕ್ತಿ ಇರುವಂತಹ ಜನರೇ ಹುಟ್ಟಿ ಬರ್ತಾರೆ. ಕಲವು ಅನ್ನಗತಾಃ ಪ್ರಾಣಾಃ, ತಾವು ತಿನ್ನುವಂತಹ ಆಹಾರವೇ ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡುತ್ತಾ ಇದೆ. ಆದ್ದರಿಂದ ಲೋಕದಲ್ಲಿ ಆರೋಗ್ಯ ಪ್ರಾಪ್ತಿಯಾಗಬೇಕು ಅಂತಾದರೆ ಮಾಡುವಂತಹ ಧನ್ವಂತರಿ ಪೂಜೆಯ ವಿಧಿವಿಧಾನಗಳನ್ನು ತಿಳಿಸಿಕೊಡಬೇಕು ಅಂತೇಳಿ ಋಷಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಗ ಸೂತಪುರಾಣಿಕ ಅನ್ನುವಂತಹ ಋಷಿಗಳು ಹೇಳ್ತಾರೆ, ಕಲಿಯುಗದಲ್ಲಿ ಈ ಪ್ರಾಣ ಅನ್ನುವಂತಹದ್ದು ಆಹಾರದಲ್ಲಿ ಇದೆ. ಹಾಗಾಗಿ ನಾವು ಆಹಾರವನ್ನು ಸೇವನೆ ಮಾಡುವಾಗ ಕುರ್ಯಾದಾಹಾರಂ ಪ್ರಾಣ ಸಂರಕ್ಷಣಾರ್ಥಂ, ಈ ಪ್ರಾಣದ ಸಂರಕ್ಷಣೆಗಾಗಿ ಇರುವಂತಹ ಆಹಾರಗಳನ್ನೇ ಸ್ವೀಕಾರ ಮಾಡಬೇಕಂತೆ. ಶ್ರೀಹರಿಯಿಂದ ಉಪದೇಶಿಸಲ್ಪಟ್ಟಂತಹ ಧನ್ವಂತರಿ ಪೂಜೆ ಅನ್ನುವಂತಹದ್ದು ಅತ್ಯಂತ ಪುಣ್ಯಪ್ರದವಾದಂತಹ ಪೂಜೆ. ಈ ಪೂಜೆಯನ್ನು ಮಾಡುವುದರಿಂದ ಮನುಷ್ಯರೆಲ್ಲರೂ ಕೂಡ ಆದಿವ್ಯಾಧಿಗಳಿಂದ, ಎರಡೂ ವಿಧವಾದಂತಹ ರೋಗ ರುಜಿನಗಳಿಂದ ಮುಕ್ತರಾಗಿ ಇಹದಲ್ಲಿಯೂ ಪರದಲ್ಲಿಯೂ ಕೂಡ ಅವರು ಸುಖವನ್ನು ಹೊಂದುತ್ತಾರೆ. ಕಾರ್ತಿಕ ಮಾಸದಲ್ಲಿ ಧನ್ವಂತರಿ ಪೂಜೆ ಎನ್ನುವಂತಹದ್ದು ಬಹಳ ವಿಶೇಷವಾದಂತಹ ಪೂಜೆ. ಸಮುದ್ರ ಮಥನದ ಕಾಲದಲ್ಲಿ ಧನ್ವಂತರಿ ಎಂಬಂತಹ ಹೆಸರಿನಿಂದ ಭಗವಂತನು ಸಮುದ್ರದಿಂದ ಉದ್ಭವಿಸಿದಂತಹ ದಿನವಾದಂತಹ ಕಾರಣದಿಂದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಗುರುವಾರ ಬಹಳ ವಿಶೇಷವಾದಂತಹ ದಿನವಾಗಿದೆ ಧನ್ವಂತರಿ ಪೂಜೆಯನ್ನು ಮಾಡುವುದಕ್ಕಾಗಿ. ಅಥವಾ ಯಾವುದೇ ಒಂದು ದಿವಸದಲ್ಲಿ ಕೂಡ ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯ ಭಕ್ತಿ ಶ್ರದ್ಧಾ ಸಮನ್ವಿತ, ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಧನ್ವಂತರಿಯ ಪೂಜೆಯನ್ನು ಮಾಡಬಹುದು. ಹೇಗೆ ಮಾಡಬೇಕು ಅಂತೇಳಿದ್ರೆ, ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಧನ್ವಂತರಿ ದೇವರನ್ನು ಭಕ್ತಿಯಿಂದ ಆವಾಹನೆ ಮಾಡಿ ಕಲಶ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಬಂಧು ಬಾಂಧವರಿಂದ ಯುಕ್ತನಾಗಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಹೂಗಳಿಂದ ಹಣ್ಣುಗಳಿಂದ
ಕಲ್ಪೋಕ್ತ ವಿಧಿವಿಧಾನಗಳಿಂದ ದೇವರನ್ನು ಪೂಜಿಸಿ ಧನ್ವಂತರಿ ಭಕ್ಷ್ಯವನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಕಥಾಶ್ರವಣವನ್ನು ಮಾಡಿ ಬಂದಂತಹ ಎಲ್ಲ ಭಕ್ತರಿಗೆ ಕೂಡ ಧನ್ವಂತರಿ ಭಕ್ಷ್ಯವನ್ನು ಪ್ರಸಾದ ರೂಪದಲ್ಲಿ ಕೊಡುವುದರಿಂದ ಧನ್ವಂತರಿಯ ಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗ್ತದೆ ಎನ್ನುವಂತಹದ್ದನ್ನು ಪ್ರಥಮ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ಹಿಂದಿನ ಕಾಲದಲ್ಲಿ ವೈವಸ್ವತಮನು ಅನ್ನುವಂತಹ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಶರ್ಯಾತಿ ಅನ್ನುವಂತಹ ಮಗ, ಅವನಿಗೆ ಸುಕನ್ಯಾ ಅನ್ನುವಂತಹ ಮಗಳಿದ್ಳು. ಒಂದು ದಿವಸ ಸುಕನ್ಯೆಯು ತನ್ನ ಗೆಳತಿಯರ ಜೊತೆಯಲ್ಲಿ ವನವಿಹಾರಕ್ಕಾಗಿ ಕಾಡಿಗೆ ಹೋಗ್ತಾಳೆ. ಕಾಡಿನಲ್ಲಿ ಸುತ್ತುತ್ತಾ ಹೋಗುವಾಗ ಒಂದು ದೊಡ್ಡ ಹುತ್ತವನ್ನು ಕಾಣುತ್ತಾಳೆ. ಹುತ್ತವನ್ನು ಕಂಡು ಹುತ್ತದ ಹತ್ತಿರ ಹೋಗುವಾಗ ಆ ಹುತ್ತದಿಂದ ಬೆಳಕು ಬರ್ತಾ ಇರ್ತದೆ, ಒಳಗಿನಿಂದ ಲೈಟಿಂಗ್ ಬೆಳಕು ಬರ್ತಾ ಇರ್ತದೆ. ಈ ಮಗುವಿಗೆ ಒಂದು ಕುತೂಹಲ ಆಗ್ತದೆ, ಈ ಹುತ್ತದ ಒಳಗಿಂದ ಹೇಗೆ ಇದು ಬೆಳಕು ಬರುವಂತಹದ್ದು, ಈ ಬೆಳಕು ಬರುವುದು ಎಲ್ಲಿಂದ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತೇಳಿ ಒಂದು ಚೂಪಾದ ಕೋಲನ್ನು ತೆಕ್ಕೊಳ್ತಾಳೆ. ಚೂಪಾದ ಕೋಲನ್ನು ತೆಕ್ಕೊಂಡು ಆ ಬೆಳಕು ಬರುತ್ತಾ ಇದ್ದಂತಹ ಹುತ್ತಕ್ಕೆ ಚುಚ್ಚುತ್ತಾಳೆ. ಚುಚ್ಚಿದ ಕೂಡಲೇ ಏನಾಯಿತು ಅಂತ ಹೇಳಿದ್ರೆ ಬೆಳಕು ನಿಂತಿತು, ರಕ್ತ ಬಂತು. ಇಡೀ ಹುತ್ತವೇ ರಕ್ತದಿಂದ ನೆನೆದು ಹೋಯಿತು. ಮಗುವಿಗೆ ಹೆದರಿಕೆ ಆಯಿತು, ಇದು ಏನೋ ಒಂದು ಅಚಾತುರ್ಯ ಸಂಭವಿಸಿತು ಅಂತ ಹೇಳಿ ಓಡಿಕೊಂಡು ತನ್ನ ಅರಮನೆಗೆ ಹೋಗ್ತಾಳೆ. ಕ್ಷಣ ಮಾತ್ರದಲ್ಲಿ ಆ ರಾಜ್ಯದ ಎಲ್ಲ ಜನರಿಗೆ ಕೂಡ ಸಾಂಕ್ರಾಮಿಕ ಕಾಯಿಲೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಹುತ್ತದ ಒಳಗೆ ಚ್ಯವನ ಅನ್ನುವಂತಹ ಋಷಿ ತಪಸ್ಸು ಮಾಡ್ತಾ ಇದ್ದ. ಅವನ ತಪಸ್ಸಿನ ಬೆಳಕು ಕಣ್ಣಿನ ಮುಖಾಂತರವಾಗಿ ಹುತ್ತದಿಂದ ಕಾಣ್ತಾ ಇದ್ದಂತಹದ್ದು ಚ್ಯವನ ಋಷಿಯ ಕಣ್ಣುಗಳು. ಈ ರಾಜಕುಮಾರಿ ಹೋಗಿ ಚುಚ್ಚಿದ್ದು ಚ್ಯವನ ಋಷಿಯ ಕಣ್ಣುಗಳಿಗೆ ಆಯಿತು. ಋಷಿಯ ಕಣ್ಣು ಹೋಯಿತು, ರಕ್ತ ಸುರಿಯಿತು. ಈ ಜನರಿಗೆಲ್ಲ ಸಾಂಕ್ರಾಮಿಕ ರೋಗ ಬಂತು. ಮನೆಗಳಲ್ಲಿ ಕೂಡ ಹಿಂದೆ ಬಂದ ಹಾಗೆ ಎಲ್ಲರಿಗೂ ಅನಾರೋಗ್ಯ, ಎಲ್ಲರಿಗೂ ಕೂಡ ಮಲಮೂತ್ರಗಳು ಸ್ತಬ್ಧವಾದವು. ಅಸಹನೀಯವಾದಂತಹ ನೋವಿನಿಂದ ಇಡೀ ರಾಜ್ಯದ ಜನತೆ ಏನು ಮಾಡಬೇಕು ಎಂದು ತೋಚದಾದರು. ರಾಜನಿಗೆ ತುಂಬ ಚಿಂತೆಯಾಯಿತು. ಯಾಕೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇಡೀ ಪ್ರಜೆಗಳಿಗೆ, ಸಮಸ್ತ ಪ್ರಜೆಗಳಿಗೆ ಕೂಡ ಯಾಕಾಗಿ ಬಂತು ಎಂದು ತುಂಬ ಚಿಂತಾಕ್ರಾಂತನಾದಂತಹ ಸಂದರ್ಭದಲ್ಲಿ ರಾಜಕುಮಾರಿ ಹೆದರಿ ತಂದೆ ಹತ್ರ ಬರುತ್ತಾಳೆ. ನಡೆದಂತಹ ವಿಚಾರವನ್ನು ತಂದೆ ಹತ್ರ ಹೇಳ್ತಾಳೆ. ಎಲ್ಲರೂ ಕೂಡ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಹುತ್ತದ ಬಳಿಗೆ ಹೋಗುವಾಗ ಹುತ್ತದಿಂದ ಹರಿಯುತ್ತಾ ಇದೆ ರಕ್ತ. ರಾಜನು ಆ ಹುತ್ತಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡುತ್ತಾನೆ. ವೈವಸ್ವತ ಮನುವಿನ ಮಗನಾದಂತಹ ಶರ್ಯಾತಿ, ಈ ಊರಿನ ರಾಜ, ಇಲ್ಲಿಗೆ ಬಂದಿದ್ದೇನೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ಮಗಳಾದಂತಹ ಸುಕನ್ಯೆಯೂ ಅರಿಯದೆ ಈ ಹುತ್ತಕ್ಕೆ ಕೋಲಿನಿಂದ ಚುಚ್ಚಿದ್ದಾಳೆ, ತಿಳಿಯದೆ ಮಾಡಿದಂತಹ ತಪ್ಪು. ಆದ್ದರಿಂದ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ, ರಾಜಕುಮಾರಿಯನ್ನು ಕ್ಷಮಿಸಬೇಕು. ರಾಜ ಭಟರು ಆ ಹುತ್ತವನ್ನು ಬಿಡಿಸುತ್ತಾರೆ. ಹುತ್ತವನ್ನು ಬಿಡಿಸುವಾಗ ಋಷಿಯ ಎರಡೂ ಕಣ್ಣುಗಳಿಂದಲೂ ಕೂಡ ರಕ್ತ ಧಾರಾಕಾರವಾಗಿ ಹರಿಯುತ್ತಾ ಇದೆ. ರಾಜ ಹೇಳ್ತಾನೆ, ನನ್ನ ಮಗಳು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮಗಳನ್ನೇ ನಿಮಗೆ ಕೊಡ್ತೇನೆ ಅಂತೇಳಿ ರಾಜ ಹೇಳ್ತಾನೆ. ಋಷಿ ಒಂದು ಕ್ಷಣ ತಪಸ್ಸನ್ನು ನಿಲ್ಲಿಸಿ ರಾಜನಲ್ಲಿ ಹೇಳ್ತಾನೆ, ಅಯ್ಯ, ನೀನು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ದಿ, ಹಾಗಾಗಿ ನಿಮ್ಮನ್ನು ಕ್ಷಮಿಸುತ್ತೇನೆ. ಆದರೆ
ರಾಜಕುಮಾರಿಯನ್ನೇ ನನಗೆ ನೀನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಿ. ಆದರೆ ನಾನು ಮುದುಕ, ನನಗೆ ಕಣ್ಣಿಲ್ಲ. ಕಣ್ಣಿಲ್ಲದ ಈ ಮುದುಕನ ಜೊತೆಯಲ್ಲಿ ಈ ರಾಜಕುಮಾರಿ ಹೇಗೆ ಜೀವನವನ್ನು ಮಾಡುವುದು ಸಾಧ್ಯ? ಆದ್ದರಿಂದ ಬೇಡ ಅಂತ ಹೇಳುವಾಗ ರಾಜ ಹೇಳ್ತಾನೆ, ಇಲ್ಲ, ಅವಳು ತಪ್ಪು ಮಾಡಿದ್ದಾಳೆ. ಅವಳ ತಪ್ಪಿಗೆ ಸರಿಯಾದಂತಹ ಪ್ರಾಯಶ್ಚಿತ್ತ ಆಗಬೇಕು. ನನ್ನ ರಾಜ್ಯದ ಜನರಿಗೆ ಒಳ್ಳೆಯದಾಗಬೇಕು. ಆದ್ದರಿಂದ ಅವಳು ಮಾಡಿದಂತಹ ತಪ್ಪಿನ ಪ್ರಾಯಶ್ಚಿತ್ತವಾಗಿ ರಾಜಕುಮಾರಿಯನ್ನು ನಿಮಗೆ ನಾನು ಮದುವೆ ಮಾಡಿಕೊಡ್ತೇನೆ, ನೀವು ಸ್ವೀಕರಿಸಬೇಕು ಅಂತ ರಾಜ ಹೇಳ್ತಾನೆ. ರಾಜಕುಮಾರಿಯು ಕೂಡ ಒಪ್ಪುತ್ತಾಳೆ. ಬೇರೆ ದಾರಿ ಇಲ್ಲ. ಹಾಗಾಗಿ ಮದುವೆ ಕಣ್ಣಿಲ್ಲದ ಚ್ಯವನ ಋಷಿಯ ಜೊತೆಯಲ್ಲಿ, ಮುದುಕನಾದಂತಹ ಚ್ಯವನ ಋಷಿಯ ಜೊತೆಯಲ್ಲಿ ಪುಟ್ಟ ರಾಜಕುಮಾರಿಯ ಮದುವೆ ನಡೆದು ಹೋಯಿತು. ಬಹಳ ಕಷ್ಟದಿಂದ ಕಾಡಿನಲ್ಲಿ ರಾಜಕುಮಾರಿ ಜೀವನವನ್ನು ಮಾಡ್ತಾ ಇದ್ದಾಳೆ. ಒಂದು ದಿವಸ ಋಷಿಗಳು ಹೇಳ್ತಾರೆ, ಅತ್ಯಂತ ಬೇಗನೆ ರೋಗ ರುಜಿನಗಳು ಪರಿಹಾರ ಆಗಬೇಕು ಅಂತಾದರೆ ಧನ್ವಂತರಿ ಸ್ವರೂಪಿಯಾದಂತಹ ಮಹಾವಿಷ್ಣುವಿನ ಆರಾಧನೆಯೇ ಪ್ರಧಾನವಾದಂತಹ ದಾರಿಯಾಗಿದೆ. ಆದ್ದರಿಂದ ಅತ್ಯಂತ ಶ್ರದ್ಧೆಯಿಂದ ಧನ್ವಂತರಿ ಮಹಾವಿಷ್ಣುವನ್ನು ಪೂಜಿಸಿ ಅವನಲ್ಲಿ ಆರೋಗ್ಯವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತೇಳಿ ಋಷಿಗಳು ಹೇಳಿದ ಪ್ರಕಾರ ಚ್ಯವನ ಮಹರ್ಷಿ ಮತ್ತು ರಾಜಕುಮಾರಿ ಇಬ್ಬರು ಕೂಡಿ ಶ್ರದ್ಧೆಯಿಂದ ಧನ್ವಂತರಿ ಪೂಜೆಯನ್ನು ಮಾಡುತ್ತಾರೆ. ಧನ್ವಂತರಿ ಪೂಜೆಯನ್ನು ಭಕ್ತಿಯಲ್ಲಿ ಮಾಡಿ ಧನ್ವಂತರಿಯ ಸ್ತುತಿಯನ್ನು ಮಾಡುತ್ತಾ ಹಾಡುತ್ತಾ ಪಾಡುತ್ತಾ ಧನ್ವಂತರಿಯನ್ನು ಅತ್ಯಂತ ಭಕ್ತಿಯಿಂದ ಅರ್ಚನೆ ಮಾಡಿದಂತಹ ಫಲವಾಗಿ ಸಂತೋಷಗೊಂಡಂತಹ ಧನ್ವಂತರಿ ಸ್ವರೂಪಿಯಾದಂತಹ ಮಹಾವಿಷ್ಣುವು ಚ್ಯವನ ಮಹರ್ಷಿಗೆ ಹೋದಂತಹ ಎರಡೂ ಕಣ್ಣುಗಳನ್ನು ಕೂಡ ಮರಳಿ ಬರುವ ಹಾಗೆ ಅನುಗ್ರಹವನ್ನು ಮಾಡ್ತಾನೆ. ಇವರು ಸಂಕಲ್ಪ ಮಾಡಿಕೊಂಡಿದ್ದಾರೆ, ಯೌವನವೂ ಪ್ರಾಪ್ತಿಯಾಗಬೇಕು, ಅವು ಮುದುಕನಾಗಿದ್ದಾನೆ, ಯೌವನವೂ ಪ್ರಾಪ್ತಿಯಾಗಬೇಕು, ಕಣ್ಣು ಕೂಡ ಬರಬೇಕು ಅಂತೇಳಿ. ಆದರೆ ಪೂಜೆ ಆದ ಮೇಲೆ ಕಣ್ಣು ಬಂತು, ಯೌವನ ಬರಲಿಲ್ಲ, ಮುದುಕನಾಗಿ ಇದ್ದ. ಪೂಜೆಯೆಲ್ಲ ಮುಗಿಯಿತು. ದಂಪತಿಗಳಿಗೆ ತುಂಬ ನೋವಾಯಿತು. ಎಷ್ಟೊಂದು ಶ್ರದ್ಧೆಯಲ್ಲಿ ನಾವು ಪೂಜೆಯನ್ನು ಮಾಡಿದ್ದೇವೆ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ, ಆದರೆ ಅರ್ಧ ಮಾತ್ರ ಫಲ ನಮಗೆ ಸಿಕ್ಕಿತಲ್ಲ, ಯಾಕೆ ಪೂರ್ಣವಾದಂತಹ ಫಲ ಸಿಗಲಿಲ್ಲ ಅಂತೇಳಿ ಚಿಂತನೆಯನ್ನು ಮಾಡುವಾಗ ಋಷಿಗಳು ಹೇಳಿದರು, ನೀವು ಪೂಜೆಯನ್ನು ಮಾಡಿದಿರಿ, ಗಡಿಬಿಡಿಯಲ್ಲಿ ನಿಮಗೆ ಧನ್ವಂತರಿ ಭಕ್ಷ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬಿಟ್ಟು ಹೋಯಿತು. ಪ್ರಸಾದವನ್ನು ಸ್ವೀಕಾರ ಮಾಡದ ಕಾರಣ ಅರ್ಧ ಫಲ ಮಾತ್ರ ನಿಮಗೆ ಸಿಕ್ಕಿತು. ಹಾಗಾಗಿ ಇನ್ನೊಮ್ಮೆ ಪೂಜೆಯನ್ನು ಮಾಡಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಪ್ರಸಾದವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ ಪ್ರಕಾರ ಪುನಃ ದಂಪತಿಗಳು ಸಂಕಲ್ಪವನ್ನು ಮಾಡುತ್ತಾರೆ. 48 ಧನ್ವಂತರಿ ಪೂಜೆಯನ್ನು ಮಾಡುತ್ತೇನೆ ಅಂತೇಳಿ ಆ ಪ್ರಕಾರ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಪ್ರತಿನಿತ್ಯವೂ ಕೂಡ ಧನ್ವಂತರಿಯ ಪೂಜೆಯನ್ನು ಮಾಡುತ್ತಾ 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 ಭಕ್ತಿ ಭಾವ ಪರವಶರಾಗಿ ಧನ್ವಂತರಿಯನ್ನು ಸ್ತುತಿಸುತ್ತಾ ಅವನದ್ದೇ ಸ್ಮರಣೆಯನ್ನು ಮಾಡುತ್ತಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದರು. ಕೊನೆಯ ಪೂಜೆಗಾಗುವಾಗ ಭಗವಂತನು ಒಲಿದ ಅವರ ಎಲ್ಲ ಇಷ್ಟಾರ್ಥಗಳನ್ನು ಕರುಣಿಸಿ ಮೊದಲಿನ ಹಾಗೆ ಚ್ಯವನ ಋಷಿಯು ದೃಷ್ಟಿಯನ್ನು ಪಡೆಯುವಂತೆ ಅದರ ಜೊತೆಯಲ್ಲಿ ತಾರುಣ್ಯವನ್ನು ಕೂಡ ಪಡೆಯುವಂತಹ ಪೂರ್ಣವಾದಂತಹ ಅನುಗ್ರಹವನ್ನು ಧನ್ವಂತರಿಯು ಮಾಡ್ತಾನೆ. ಸಂತೋಷಗೊಂಡಂತಹ ದಂಪತಿಗಳು ಪಾಡ್ಯದಿಂದ ಆರಂಭಿಸಿ ದಶಮಿಯವರೆಗೆ 10 ದಿವಸಗಳ ಕಾಲ ವಿಧಿಯುಕ್ತವಾಗಿ ವ್ರತವನ್ನು ಮಾಡಿದಂತಹ ಪುಣ್ಯದಿಂದ ಧನ್ವಂತರಿಯು ಮನ್ಮಥನಂತೆ ಸುಂದರನಾಗಿ ಕಾಣುವಂತಹ ಚ್ಯವನ ಮಹರ್ಷಿಗೆ ಪೂರ್ಣವಾದಂತಹ ಆಯುರಾರೋಗ್ಯೈಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಅನುಗ್ರಹ ಮಾಡುತ್ತಾನೆ. ಸಂತೋಷಗೊಂಡಂತಹ ದಂಪತಿಗಳು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇನ್ನು ಮುಂದಕ್ಕೆ ಯಾರೆಲ್ಲ ಭೂಲೋಕದಲ್ಲಿ ಧನ್ವಂತರಿ ಪೂಜೆಯನ್ನು ಮಾಡುತ್ತಾರೆಯೋ ಅವರೆಲ್ಲರಿಗೆ ಕೂಡ ಸಕಲ ವಿಧವಾದಂತಹ ರೋಗಗಳನ್ನು ಕೂಡ ಪರಿಹಾರ ಮಾಡಿಕೊಡಬೇಕು. ಈ ಧನ್ವಂತರಿ ವ್ರತವು ಜ್ವರ, ಮೂಲವ್ಯಾಧಿ, ಹೃದಯ ರೋಗ, ಹೊಟ್ಟೆಯಲ್ಲಿ ಬೆಳೆದಂತಹ ಬೇರೆ ಬೇರೆ ವಿಧವಾದಂತಹ ಗಡ್ಡೆಗಳು, ಕಿವಿ ಕಣ್ಣುಗಳಲ್ಲಿ ಉಂಟಾದಂತಹ ನೋವುಗಳು, ಅತಿಸಾರ, ಆಮ್ಲಪಿತ್ತ ಮೊದಲಾದಂತಹ ಕಠಿಣವಾದಂತಹ ಮಹಾರೋಗಗಳಿಂದ ಪೀಡಿಸಲ್ಪಡುವಂತಹ ಮನುಷ್ಯರು ಧನ್ವಂತರಿಯ ಪೂಜೆಯನ್ನು ಮಾಡುವುದರಿಂದ ತತ್ಕ್ಷಣಾದೇವ ಮುಚ್ಯಂತೆ ಸತ್ಯಂ ಸತ್ಯಂ ವದಾಮಿತೆ.
ಕ್ಷಣ ಮಾತ್ರದಿಂದಲೇ ಧನ್ವಂತರಿ ಪೂಜೆಯನ್ನು ಮಾಡುವುದರಿಂದ ರೋಗ ರುಜಿನಗಳಿಂದ ಮುಕ್ತರಾಗ್ತಾರೆ. ಕಲಿಯುಗದಲ್ಲಿ ಈ ಧನ್ವಂತರಿ ಪೂಜೆಯೇ ರೋಗಗಳ ಪರಿಹಾರಕ್ಕೆ ದೊಡ್ಡದಾದಂತಹ ಉಪಾಯ. ಅದಕ್ಕಿಂತ ಮೀರಿದಂತಹ ಪ್ರಾಯಶ್ಚಿತ್ತವೇ ಇಲ್ಲ. ಇನ್ನು ಈ ವ್ರತದ ವಿಶೇಷತೆ ಏನು ಅಂತೇಳಿದೆ, ವಂದ್ಯಾತು ಲಭತೆ ಪುತ್ರಾನ್ ಗುಡಿನಶ್ಚಿರಜೀವಿನಃ. ಮಕ್ಕಳಿಲ್ಲದಂತಹವರು ಈ ಪೂಜೆಯನ್ನು ಮಾಡುವುದರಿಂದ ದೀರ್ಘಾಯುಷ್ಯವನ್ನು ಪಡೆಯುವಂತಹ ಮಕ್ಕಳನ್ನು ಪಡೆಯುತ್ತಾರೆ. ಅಲ್ಲದೆ ಅಜರಾಮರವತ್ ಸರ್ವರೋಗನಾಶಕರಂ ಪರಂ. ಈ ವ್ರತವನ್ನು ಪ್ರತಿ ವರ್ಷವೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡುವುದರಿಂದ ಅಜರ ಮತ್ತು ಅಮರ, ಮುಪ್ಪಿಲ್ಲದ ಮರಣವಿಲ್ಲದಂತಹ ಸಮಸ್ತ ವಿಧವಾದಂತಹ ರೋಗಗಳನ್ನು ನಾಶ ಮಾಡುವಂತಹ, ಸಕಲ ವಿಧವಾದಂತಹ ಭೋಗವನ್ನು ಮೋಕ್ಷವನ್ನು ಕೊಡುವಂತಹ ಈ ವ್ರತವು ಕಲಿಯುಗದಲ್ಲಿ ಬಹಳ ಪುಣ್ಯಪ್ರದವಾದಂತಹ ವ್ರತವಾಗಿದೆ. ಈ ವ್ರತವನ್ನು ಯಾರು ಮಾಡ್ತಾರೆಯೋ, ಯಾರೆಲ್ಲ ಧನ್ವಂತರಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆಯೋ, ಈ ಕಥೆಯನ್ನು ಯಾರೆಲ್ಲ ಓದುತ್ತಾರೆಯೋ, ಯಾರೆಲ್ಲ ಕೇಳುತ್ತಾರೆಯೋ ಅವರೆಲ್ಲರಿಗೆ ಕೂಡ ತೇಯಾಂತಿ ಪರಮಾಂಗತಿಂ, ಉತ್ತಮವಾದಂತಹ ಅನುಗ್ರಹವನ್ನು ದೇವರು ಮಾಡ್ತಾರಂತೆ. ಕಾಂಕ್ಷಂತಿಯೇ ಮನುಷ್ಯ ವೈ ಆಯುರಾರೋಗ್ಯ ಸಂಪದ. ಆಯುಷ್ಯ ಬೇಕು ಅಂತ ಯಾರು ಬಯಸುತ್ತಾರೆಯೋ, ಆರೋಗ್ಯ ಬೇಕು ಎಂದು ಯಾರು ಬಯಸುತ್ತಾರೆಯೋ, ಐಶ್ವರ್ಯ ಬೇಕು ಅಂತ ಯಾರು ಬಯಸುತ್ತಾರೆಯೋ ಅವರೆಲ್ಲರೂ ಕೂಡ ಅವಶ್ಯಂ ಆಚರಣೀಯಂ ಧನ್ವಂತರಿ ವ್ರತಂ ಶುಭಂ. ಈ ವ್ರತವನ್ನು ಮಾಡುವುದರಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯಗಳನ್ನು ಭಗವಂತನ ಅನುಗ್ರಹ ಮಾಡ್ತಾನೆ ಎನ್ನುವಂತಹದ್ದು ನಾರಾಯಣೇನೋಕ್ತಂ ನಾರದಾಯ ಮಹಾತ್ಮನೆ. ನಾರಾಯಣ ದೇವರೇ ನಾರದ ಮಹರ್ಷಿಗಳಿಗೆ ಹೇಳಿದಂತಹ ವ್ರತವಾಗಿದೆ. ಈ ವ್ರತವನ್ನು ಮಾಡುವುದರಿಂದ ಸಕಲ ವಿಧದಲ್ಲಿಯೂ ಕೂಡ ಈ ಲೋಕದಲ್ಲಿ ಕ್ಷೇಮವನ್ನು ಪಡೆಯುತ್ತಾರೆ ಅನ್ನುವಲ್ಲಿಗೆ ಧನ್ವಂತರಿಯ ಕಥೆಯು ಮುಕ್ತಾಯ ಆಯಿತು. ಇಷ್ಟು ಹೊತ್ತುಗಳ ಕಾಲ ಧನ್ವಂತರಿಯ ದಿವ್ಯವಾದಂತಹ ಶಕ್ತಿಯನ್ನು ಹೊಂದಿದಂತಹ ಈ ಕಥೆಯನ್ನು ಶ್ರವಣ ಮಾಡಿದಂತಹ ತಮಗೆಲ್ಲರಿಗೂ ಆಯುರಾರೋಗ್ಯೈಶ್ವರ್ಯಗಳನ್ನು ಧನ್ವಂತರಿಯು ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ನೈವೇದ್ಯ ಮತ್ತು ಮಂಗಳ ಆರತಿ ನಡೆಯಲಿದೆ. ಶ್ರೀ ಧನ್ವಂತರಿ ಮಹಾವಿಷ್ಣುದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಗೋವಿಂದ. ನೈವೇದ್ಯ ಬೈಂದ, ನೈವೇದ್ಯ ಬೈಂದ. ಆರತಿಗೆ ನೆನೆ ಹಾಕಿಕ, ಆರತಿಗೆ ನೆನೆ ಹಾಕಿಕ. ಮತ್ತು ಎಣ್ಣೆ ಇದ ಎಡೀಗ ಕಾಯಿ ಒಳಕೊಂಡು ಬರಕ ನೈವೇದ್ಯ ತಗೊಂಡು ಶುರು ಮಾಡುವಾಗ 7 ಆಯ್ತಲ್ಲ, ಹಾಗೆ 7 ಆಯ್ತಲ್ಲ, ಹಾಗೆ 2 ಗಂಟೆ ಬೇಕು. 9 ಕಾಲು ಗಂಟೆ, ಕಾಲು ಗಂಟೆ ಬೇಕಿನ್ನು ಮಂಗಳಾರತಿ ಮಂತ್ರಪುಷ್ಪ. ಸಪರಿವಾರ ಶ್ರೀ ಧನ್ವಂತರಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ದೇವರಿಗೆ ಹಾಕಿ 4 ಸರ್ತಿ ನೀರು ಬಿಡಿ. ಆದ್ಯಂ ಸಮರ್ಪಯಾಮಿ, ಇಲ್ಲೇ ದೇವರಿಗೆ ಬಿಡಿ. ಹರಿವಾಣ ಕರೆಯಲಿಗೆ ಅರ್ಘ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಉಪವೀತಂ ಸಮರ್ಪಯಾಮಿ, ಆಭರಣಂ ಸಮರ್ಪಯಾಮಿ, ಗಂಧಪುಷ್ಪ ಅಕ್ಷತಾಂ ಸಮರ್ಪಯಾಮಿ. ವನಸ್ಪೃಶೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ. ಆಗ್ರಹ್ಯಸ್ತ್ರವದೇವಾನಾಂ ಧೂಪೋಜಂ ಪ್ರತಿರಿಕ್ಯತಾಂ ಧೂಪಮಾಘ್ರಾಪಯಾಮಿ. ಇಲ್ಲಿ ಕೊಡಿ, ಏಕಾರತಿ ತೋರಿಸಿ. ಜ್ಯೋತಿಶುಕ್ಲಶ್ಚ ತೇಜಶ್ಚ ದೇವಾನಾಗಂ. ಏಕಾರತಿ. ಸತತಂ ಪ್ರಿಯಃ ಪ್ರಭಾಕರೋ ಮಹಾತೇಜ. ದೀಪೋಯಂ ಪ್ರತಿರಿಕ್ಯತಾಂ ದೀಪಂ ದರ್ಶಯಾಮಿ. ನೈವೇದ್ಯಂ. ನೈವೇದ್ಯ ಬಪ್ಪಲ್ಲಿಯವರೆಗೆ ಸಮಯ ಇದ್ದು ಪದ್ಯ ಹೇಳ್ತೀರಾ?
ಓ ಇಲ್ಲಿ ಎದುರು ಹೇಳಿ, ಚೆಂದ ಕೇಳಿ, ಕ್ಯಾಮರಾ ತಿರುಗಿಸಿ ಬೇಕಾರೆ ತೊಂದರೆ ಇಲ್ಲ. ಇಲ್ಲಿ ಬಿಡಿ ಹೇಳಿಬಿಟ್ಟು. ಶ್ರುತಿ ಬೇಕಾ? ಶ್ರುತಿ ಬೇಕಾ? सत्येन परिषिञ्चामि सर्वालङ्कारभूषी धन्वन्तरजेनमहिदं पायसं नानाविधफलानि महानैवेद्ययामि अमृतोस्तरणमसि स्वाहा. ॐ प्राणाय स्वाहा. नैवेद्यं प्राणाय स्वाहा. ॐ अपानाय स्वाहा. ॐ ज्ञानाय स्वाहा. ॐ उदानाय स्वाहा. ॐ समानाय स्वाहा. ॐ ब्रह्मणे स्वाहा. ॐ नमो नारायणाय. 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 मध्ये मध्ये पानीयं समर्पयामि. सर्वालङ्कारभूषणमन्त्रश्री महाविष्णवे नमः. ಸಕಲ ನೀರಿಬಿಡಿ. ಅಮೃತಾಭಿಧಾನಮಸಿ ಸ್ವಾಹಾ. ಹಸ್ತಗಳು ಚಲಿಸವು ಗುರು ಹಿರಿಯರಂಗಿಗೆ ಶಿರಬಾಗದು ಹರಿಯ ನಿರ್ಮಾಲ್ಯವ ಅಘ್ರಾಣಿಸದು ನಾಸಿಕವು ಹರಿಯ ನಿರ್ಮಾಲ್ಯವ ಅಘ್ರಾಣಿಸದು ನಾಸಿಕವು ಹರಿಯಾತ್ರೆಗಳಿಗೆನ್ನ ಕಾಲೆಳವಯ್ಯ ಅವರೋಗವೋ ಎನಗೆ ದೇವಧನ್ವಂತ್ರಿ ಅನಾಥ ಬಂಧು ಗೋಪಾಲ ವಿಠಲರೇ ಎನ್ನ ಭಾಗದ ವೈದ್ಯ ನೀನೇ ಆದೆ ಅನಾದಿ ಕಾಲದ ಭವರೋಗ ಕಳೆಯಯ್ಯ ಅನಾದಿ ಕಾಲದ ಭವರೋಗ ಕಳೆಯಯ್ಯ ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ ಅವರೋಗವೋ ಎನಗೆ ದೇವಧನ್ವಂತಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ ಅವರೋಗವೋ ಎನಗೆ ದೇವಧನ್ವಂತಿ. ಆತ ಮಂಗಳಾರತಿಗೆ ಆತುಳು ಹೇಳಕ್ಕಾತ ಇದ ಜಾಗಟೆ ಬದಿ. ಸಪರಿವಾರ ಧನ್ವಂತರಿ ಶ್ರೀ ಮಹಾವಿಷ್ಣವೇ ನಮಃ. ಮಂಗಲ ನೀರಾಜನಂ ಕರಿಷ್ಯೇ. ಓಂ ಸಹಸ್ರಶೀರ್ಷಂ ದೇವಂ ಪಡಿರಿ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾ ನಿತ್ಯಂ ವಿಶ್ವನಾರಾಯಣಗುಂಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವೋಪಜೀವತಿ ಕಿಂ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ಶಿವಮಚ್ಯುತಂ ನಾರಾಯಣಂ ಮಹಾದೇವಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣಃ ಪರಃ ನಾರಾಯಣ ಪರಂ ಬ್ರಹ್ಮತತ್ವಂ ನಾರಾಯಣಃ ಪರಃ ನಾರಾಯಣ ಪರೋ ಧ್ಯಾತಾಧ್ಯಾನಂ ನಾರಾಯಣಃ ಪರಃ ಯತ್ಕಿಂಚಿಜ್ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪುರಾ ಅಂತರ್ಬಹಿಶ್ಚತತ್ಸರ್ವಂ ವ್ಯಾಪ್ಯ ನಾರಾಯಣಸ್ಥಿತಃ ಅನಂತಮವ್ಯಯಂ ಕವಿಗುಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶಪ್ರತೀಕಾಶಗುಂ ಸದಜಂ ಚಾಪ್ಯಧೋಮುಖಂ ಅಧೋನಿಶ್ಚಾವಿತಶ್ಚಾಂತೆ ಆಭ್ಯಾಂ
ते सुष्यगुं सोत्पन्नस्मिन् सर्वं प्रतिष्ठितं तस्य मध्ये महानग्निर्विश्वार्तिर्विश्वतो मुखः सोऽभ्युभजं तिष्ठन्नाहारमजरः कविः तिर्यगोर्धमुदश्चागिरश्मियस्तस्य सन्ततः सन्तापयति स्वं देहमापादितलमस्तकः तस्य मध्ये वह्नियुत अणीयोऽर्ध व्यवस्थितः नीलतो यदमध्यस्थाद्विद्युल्लेखे बभास्वर पीताभास्त्वत्रिणोपमः तस्याशिखाया मध्ये परमात्मा व्यवस्थितः स ब्रह्म स शिवः हरिस्तेन्द्रस्तोक्षरः परमस्वराट् नारायणाय विद्महे वासुदेवाय धीमहि तन्नो विष्णुः प्रचोदयात्. ಎದ್ದು ನಿಂತುಕೊಂಡು ಆರತಿ ಮಾಡಿ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಆ ಪಾಯಸ ತೆಗೆಯಿರಿ. ಮಂಗಲ ನೀರಾಜನಂ ಸಮರ್ಪಯಾಮಿ. ಸರಿ, ಈಗ ದೇವರ ಎಲ್ಲರಿಂದ ಆರತಿ ಕೊಡಿ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀವಿಘ್ನೇಶ್ವರಾಯ ನಮಃ. ಸೋಮೋ ವಾ ಏತಸ್ಯ ರಾಜ್ಯಮಾದತ್ತೆ ಯೋ ರಾಜಾಸಂ ರಾಜ್ಯೋ ವಾ ಸೋಮೇನ ಯಜತೆ ದೇವಸುವಾಮೇತಾನಿ ಹವೀಗುಂಷಿ ಭವಂತಿ ಏತಾವಂತೋ ವೈ ದೇವಾನಾಗಂ ಸವಾಃ ತ ಏವಾಸ್ಮೈ ಸವಾನ್ ಪ್ರಯಚ್ಛಂತಿ ತ ಏನಂ ಪುನಸ್ತುವಂತೆ ರಾಜ್ಯಾಯ ದೇವಸೋ ರಾಜಾ ಭವತಿ. ಬಹುಕ್ವೀ ಬಹ್ಪಶ್ವಾಜೈ ಬಹ್ವಜಾವಿಕಾಜೈ ಬಹುವ್ರೀಹಿಯವಾಜೈ ಬಹುಮಾಶತಿಲಾಜೈ ಬಹುಹಿರಣ್ಯಾಜೈ ಬಹುಹಸ್ತಿಕಾಜೈ ಬಹುದಾಸಪೂರುಷಾಜೈರೈಮತ್ಯೈ ಪುಷ್ಟಿಮತ್ಯೈ ಬಹುರಾಯಸ್ಪೋಷಾಜೈ ರಾಜಾಸ್ತು. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವನ್ನಾರಾಯಣಗುಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಮತಿಂ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣಪರೋ ಜ್ಯೋತಿರಾತ್ಮಾ ನಾರಾಯಣಃ ಪರಃ ನಾರಾಯಣಪರಂ ಬ್ರಹ್ಮ ತತ್ವನ್ನಾರಾಯಣಃ ಪರಃ ನಾರಾಯಣಪರೋಧ್ಯಾತಾಧ್ಯಾನಂ ನಾರಾಯಣಃ ಪರಃ ಯಚ್ಚ ಕಿಂಚಿಜ್ಜಗತ್ಸರ್ವಂ ದೃಶ್ಯತೆ ಶ್ರೋಯತೆऽಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣಸ್ಥಿತಃ ಅನಂತಮವ್ಯಯಂ ಕವಿಗುಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶಪ್ರತೀಕಾಶಗುಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾಪಿ ತಸ್ಯಾಂತೇನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಗಂ ಶಿಲಾಭಿಸ್ತುಲಂ ಭತ್ಯಾಕೋಶಸನ್ನಿಭಂ ತಸ್ಯಾಂ ತೇ ಸುಶಿಲಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋ ಮುಖಃ ಸೋಗ್ರಭುಗ್ವಿಭಜಂ ತಿಷ್ಠನ್ನಾಹಾರಮಜರಃ ಕವಿಃ ತಿರ್ಯಗೋರ್ಧ್ವಮಧಶ್ಚಾಜೀರಶ್ಮಯಸ್ತಸ್ಯ ಸಂತತಾ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಗಃ ತಸ್ಯ ಮಧ್ಯೆ ವನ್ನಿಶಿಖಾ ಅಣೀಯೋರ್ಧ್ವಾಪ್ಯवस्थितಃ ನೀಲತೋ ಯದಮಧ್ಯಸ್ಥಾದ್ವಿದ್ಯುಲ್ಲೇಖೇ ಬಭಾಸ್ವರ ನೀವಾರಶೋಕವತ್ತನ್ವೀ ಪೀತಾಭಾಸ್ವತ್ಯಣೋಪಮಾ ತಸ್ಯಾಶಿಖಾಯ ಮಧ್ಯೆ ಪರಮಾತ್ಮಾ ವ್ಯವಸ್ಥಿತಃ ಸ ಬ್ರಹ್ಮ ಸ ಶಿವಃ ಸ ಹರಿಃ ಸೇಂದ್ರಸ್ಸೋಕ್ಷರಃ ಪರಮಸ್ವರಾಟ್ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ನಮಃ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರವುತ್ತಮಮಹರ್ ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ
ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುಸ್ಸಾಕ್ಷಾತ್ ಮಹೇಶ್ವರಃ. ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ಸರ್ವಂ ಮಮ ದೇವ. ಸಪರಿವಾರ ಶ್ರೀ ಧನ್ವಂತರಿ ದೇವರ ದಿವ್ಯವಾದಂತಹ ಸನ್ನಿಧಿಯಲ್ಲಿ ಈ ಸಂಸ್ಥೆಯ ಯಜಮಾನರು ಮತ್ತು ಅವರ ಜೊತೆಗಿರುವವರು ಎಲ್ಲರೂ ಕೂಡ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಎಲ್ಲರಿಗೆ ಕೂಡ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಬೇಕು, ಎಲ್ಲರೂ ದೀರ್ಘಾಯುಷ್ಯವನ್ನು ಪಡೆಯಬೇಕು. ಧನ್ವಂತರಿಯ ಮಹಾವಿಷ್ಣುವಿನ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಈ ಚಿಕಿತ್ಸಾಲಯಕ್ಕೆ ಬರುವವರಿಗೆಲ್ಲರಿಗೆ ಕೂಡ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಬೇಕು. ಧನ್ವಂತರಿ ಮಹಾವಿಷ್ಣು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಬೇಕನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಧನ್ವಂತರಿಯ ಪೂಜೆಯನ್ನು ಮಾಡಿದ್ದಾರೆ. ಈ ಶರೀರ ಅನ್ನುವಂತಹದ್ದು ಭಗವಂತನು ಮನುಷ್ಯನಿಗೆ ಕೊಟ್ಟಂತಹ ದೊಡ್ಡದಾದಂತಹ ಉಡುಗೊರೆ ಅಂತ ಹೇಳುತ್ತಾರೆ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ. ಈ ಮನುಷ್ಯ ಜೀವನದಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಮತ್ತೆ ಮತ್ತೆ ಪಡೆಯಬಹುದಂತೆ. ಪುನರ್ವಿತ್ತಂ, ಹಣವನ್ನು ಸಂಪತ್ತನ್ನು ನಾವು ಶ್ರಮಪಟ್ಟು ದುಡಿದರೆ ದೇವರು ಬೇಕಾದಷ್ಟು ಕೊಡ್ತಾನಂತೆ, ಪುನಃ ಪುನಃ ಕೊಡ್ತಾನಂತೆ. ಪುನರ್ಮಿತ್ರಂ, ಅದೇ ರೀತಿಯಲ್ಲಿ ಮಿತ್ರರು ಬಂಧುಗಳು ಬಾಂಧವರನ್ನು ಮತ್ತೆ ಮತ್ತೆ ಪುನಃ ಪುನಃ ನಾವು ಪಡೆಯಬಹುದು, ಯಾವಾಗಲೂ ಕೂಡ ದೇವರು ಕೊಡ್ತಾ ಇರ್ತಾನೆ. ಪುನರ್ಭಾರ್ಯ ಪುನರ್ಮಹಿ, ಅದೇ ರೀತಿಯಲ್ಲಿ ಆಸ್ತಿ ಭೂಮಿ ಮನೆ ಇವುಗಳನ್ನು ಕೂಡ ಹಾಗೆ ಶಕ್ತಿ ಇದ್ದಲ್ಲಿ ನಾವು ಎಷ್ಟು ಬೇಕಾದರೂ ಖರೀದಿ ಮಾಡಬಹುದು. ಇದನ್ನೆಲ್ಲ ಕೊಡುವಂತಹ ಭಗವಂತನು ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರಂ ಪುನಃ ಪುನಃ. ಆದರೆ ಈ ಶರೀರವನ್ನು ಮಾತ್ರ ಮತ್ತೆ ಕೊಡುವುದಿಲ್ಲವಂತೆ. ಈ ಶರೀರ ನನಗೆ ಬೇಡ, ಇನ್ನೊಂದು ಶರೀರ ಬೇಕು ಅಂತ ಹೇಳಿದ್ರೆ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭಗವಂತನು ಮನುಷ್ಯನಿಗೆ ಕೊಟ್ಟಂತಹ ದೊಡ್ಡ ಉಡುಗೊರೆ ಅಂತೇಳಿದ್ರೆ ಈ ಶರೀರ. ಈ ಶರೀರವನ್ನು ನಾವು ಅತ್ಯಂತ ಜಾಗ್ರತೆಯಿಂದ ರಕ್ಷಣೆ ಮಾಡಬೇಕಾದಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿ ಭಗವಂತನ ಅನುಗ್ರಹ ಅನ್ನುವಂತಹ ರಕ್ಷಾ ಕವಚವನ್ನು ನಾವು ಪಡಿಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸೈನಿಕರು ಕವಚಗಳನ್ನು ಧರಿಸಿಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಅವರು ಧರಿಸಿದಂತಹ ಕವಚ ಶತ್ರುಗಳ ಅಸ್ತ್ರಶಸ್ತ್ರಗಳಿಂದ ಅವರ ಜೀವವನ್ನು ಉಳಿಸುತ್ತದೆ. ಅದೇ ರೀತಿಯಲ್ಲಿ ಈ ಮನುಷ್ಯಲೋಕದಲ್ಲಿ ಬಂದಂತಹ ನಾವು ಬದುಕೆಂಬಂತಹ ಹೋರಾಟ, ಬದುಕೆಂಬಂತಹ ಸಂಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೆ ಕೂಡ ಬೇರೆ ಬೇರೆ ವಿಧದಲ್ಲಿ ನಮ್ಮ ಮೇಲೆ ದಾಳಿಗಳಾಗ್ತಾ ಇರ್ತದೆ. ರೋಗಗಳು, ಶತ್ರುಗಳು, ಬೇರೆ ಬೇರೆ ವಿಧವಾದಂತಹ ಈ ದಾಳಿಯಿಂದ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದರೆ ದೇವರ ಅನುಗ್ರಹ ಅನ್ನುವಂತಹ ರಕ್ಷಾ ಕವಚವನ್ನು ಧರಿಸಿದಲ್ಲಿ ಮಾತ್ರ ಈ ಭೂಮಿಯಲ್ಲಿ ನಾವು ಸುಖದಲ್ಲಿ ಇರಲಿಕ್ಕೆ ಸಾಧ್ಯ ಎನ್ನುವುದನ್ನು ನಮ್ಮ ಹಿರಿಯರು ಮನಗಂಡಿದ್ದಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಪೂಜೆ, ಅನುಷ್ಠಾನ, ತಪಸ್ಸು, ಧ್ಯಾನ ಇತ್ಯಾದಿಗಳನ್ನೆಲ್ಲ ಹೇಳುವುದು ಯಾಕೆ ಅಂತ ಹೇಳಿದ್ರೆ ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಬದುಕಿನ ರಕ್ಷೆಗಾಗಿ ರಕ್ಷಾ ಕವಚದ ರೀತಿಯಲ್ಲಿ ಈ ಜಪ, ಅನುಷ್ಠಾನ, ತಪಸ್ಸು, ಪೂಜೆಗಳು ನಮಗೆ ನಮ್ಮ ರಕ್ಷಣೆಯನ್ನು ಮಾಡುತ್ತವೆ. ನಮ್ಮ ರಕ್ಷಣೆಗಾಗಿ ನಾವು ಇದನ್ನು ಮಾಡದೇ ಇದ್ದರೆ ಏನಾಗ್ತದೆ ಅನ್ನುವುದನ್ನು ಸಂಸ್ಕೃತದಲ್ಲಿ ಒಂದು ಸುಭಾಷಿತದಲ್ಲಿ ಹೇಳಿದ್ದಾರೆ. ಅಶ್ವನ್ನೈವ ಗಜನ್ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂದದ್ಯಾತು ದೇವೋ ದುರ್ಬಲ ಘಾತಕಃ. ನಾವು ದೇವರ ಆರಾಧನೆಯನ್ನು ಮಾಡಲಿಲ್ಲ ಅಂತಾದರೆ, ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಲಿಲ್ಲ ಅಂತಾದರೆ, ದೇವರ ಮೇಲೆ ನಂಬಿಕೆ ನಮಗೆ ಇಲ್ಲ ಅಂತಾದರೆ ನಾವು ಮಾಡಬೇಕಾದಂತಹ ದೇವತಾ ಸ್ತೋತ್ರಗಳು, ಅದೇ ರೀತಿಯಲ್ಲಿ ಜಪಗಳು, ಅನುಷ್ಠಾನಗಳು, ದೇವಸ್ಥಾನಕ್ಕೆ ಹೋಗಿ ದೇವರ ಅನುಗ್ರಹವನ್ನು ಪಡೆಯುವಂತಹ ಮಾರ್ಗದಲ್ಲಿ ನಾವು ಹೋಗಲಿಲ್ಲ ಅಂತಾದರೆ ನಾವು ದೈವ ಬಲದಿಂದ ವಂಚಿತರಾಗಿ ದುರ್ಬಲರಾಗ್ತೇವೆ. ನಮಗೆ ದೇವರ ಆಶೀರ್ವಾದ ಇಲ್ಲ ಅಂತಾದರೆ ನಮ್ಮನ್ನು ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಬಲಿ ಕೊಡುವಂತಹ ಸಂದರ್ಭದಲ್ಲಿ ಅಶ್ವನ್ನೈವ, ಯಾರು ಕೂಡ ಕುದುರೆಯನ್ನು ಎಳ್ಕೊಂಡು ಬಂದು ಬಲಿ ಕೊಡುವುದಿಲ್ಲ. ಗಜನ್ನೈವ, ಆನೆಯನ್ನು ಎಳ್ಕೊಂಡು ಬಂದು ಯಾರು ಕೂಡ ಬಲಿ ಕೊಟ್ಟ ಉದಾಹರಣೆ ಇಲ್ಲ. ವ್ಯಾಘ್ರಂ ನೈವಚ, ಹುಲಿಯನ್ನಂತೂ ಯಾರು ಕೂಡ ಎಳ್ಕೊಂಡು ಬರುವ ಸಾಹಸಕ್ಕೆ ಹೋಗುವುದಿಲ್ಲ. ಹಾಗಾದರೆ ಯಾರನ್ನು ಬಲಿ ಕೊಡ್ತಾರೆ? ಅಜಾಪುತ್ರಂ, ಸಣ್ಣದಾದ ಆಡಿನ ಮರಿಯನ್ನು ತೆಕ್ಕೊಂಡು ಬಂದು ಬಲಿ ಕೊಡ್ತಾರೆ. ದೇವೋ ದುರ್ಬಲ ಘಾತಕ, ನಮ್ಮಲ್ಲಿ ಬಲ ಇಲ್ಲ ಅಂತಾದರೆ ಯಾರು ಕೂಡ ನಮ್ಮ ರಕ್ಷಣೆಯನ್ನು ಮಾಡುವುದಿಲ್ಲ ಅಂತ ಹೇಳಿದರು. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳುತ್ತದೆ, ಯಜ್ಞೋ ದಾನಂ ತಪಶ್ಚೈವ ನ ತ್ಯಾಜ್ಯಂ
ಕಾರ್ಯಮೇವ ತತ್. ಯಜ್ಞ, ದಾನ, ತಪಸ್ಸು ಇದು 3 ಮನುಷ್ಯರಾಗಿ ಹುಟ್ಟಿ ಬಂದವನು ಮಾಡಲೇಬೇಕಂತೆ. ಹಾಗಾದರೆ ಎಲ್ಲರೂ ಮಂತ್ರಗಲ್ತವರು ಮಾತ್ರ ಯಜ್ಞವನ್ನು ಮಾಡುವುದು, ಉಳಿದವರೆಲ್ಲ ಎಂತ ಮಾಡಬೇಕು ಅಂತ ಹೇಳಿದರೆ, ಯಜ್ಞ ಅಂತ ಹೇಳಿದರೆ ಕೇವಲ ಹೋಮವನ್ನು ಮಾತ್ರ ಯಜ್ಞ ಅಂತ ಹೇಳಲಿಲ್ಲ. ದೇವರು ಮೆಚ್ಚುವಂತಹ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ಯಜ್ಞವೇ. ದೇವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ನಾವು ಮಾಡುವಂತಹ ದ್ರವ್ಯದ ವಿನಿಯೋಗವೆಲ್ಲವೂ ಕೂಡ ಯಜ್ಞ ಎನಿಸಲ್ಪಟ್ಟಿದೆ. ಒಬ್ಬನಿಗೊಂದು ಸಹಾಯವನ್ನು ಮಾಡಿದರೆ ಅದು ಕೂಡ ಯಜ್ಞವೇ. ಹಾಗಾಗಿ ಯಜ್ಞ, ದಾನ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮಲ್ಲಿರುವಂತಹ ಸಂಪತ್ತನ್ನು ಕೊಡಬೇಕಂತೆ, ಸಹಾಯವನ್ನು ಮಾಡಬೇಕಂತ ಇದು ಭಗವದ್ಗೀತೆ ಹೇಳಿದ್ದು. ತಪಃ, ಪ್ರತಿಯೊಬ್ಬರು ಕೂಡ ತಪಸ್ಸು ಮಾಡಬೇಕಂತೆ. ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಅನ್ನುವಂಥದ್ದು ಹಿಂದಿನ ಕಾಲದ ಕಲ್ಪನೆ. ಈಗ ನಮ್ಮ ಮನೆಯೇ ದೇವಾಲಯ, ನಮ್ಮ ಮನೆಯನ್ನೇ ಒಂದು ತಪೋಭೂಮಿಯಾಗಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ದೇವರಿಗೆ ದೀಪವನ್ನು ಉರಿಸಿ ಒಂದು ಬೆಳಿಗ್ಗೆ ಅಥವಾ ಸಂಜೆಯ ಹೊತ್ತಿನಲ್ಲಿ 1/4 ಗಂಟೆಗಳ ಕಾಲ ದೇವರ ಎದುರು ಕಣ್ಣು ಮುಚ್ಚಿ ಕುಳಿತುಕೊಂಡು ತಪಸ್ಸನ್ನು ಮಾಡಬೇಕು. ಇದರಿಂದ ಪಾವನಾನಿ ಮನೀಷಿಣಾಂ, ಬೇರೆ ಯಾರಿಗಲ್ಲ ನಮಗೆ ಪ್ರಯೋಜನ ಆಗ್ತದೆ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದೆ. ಹಾಗಾಗಿ ನಮ್ಮ ಶ್ರೇಯಸ್ಸಿಗಾಗಿ ಈ ದಿವಸ ಈ ಸಂಸ್ಥೆಯಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಮಾಡಿದಂತಹ ಧನ್ವಂತರಿಯ ಪೂಜೆಯಿಂದ ಆರೋಗ್ಯ ಭಾಗ್ಯವನ್ನು ಕೊಡುವಂತಹ ಮಹಾವಿಷ್ಣುವು ಎಲ್ಲರನ್ನು ಕೂಡ ಹರಸಲಿ, ಬಂದಂತಹ ಎಲ್ಲರಿಗೂ ಶ್ರೇಯಸ್ಸಾಗಲಿ. ವಿಶೇಷವಾಗಿ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಇರುವಂತಹ ವೈದ್ಯರಿಗೆ ಒಳ್ಳೆಯ ಶಕ್ತಿಯನ್ನು ಭಗವಂತನು ಅನುಗ್ರಹ ಮಾಡಲಿ. ಅವರು ಕೊಟ್ಟಂತಹ ಎಲ್ಲ ಔಷಧದಲ್ಲಿಯೂ ಕೂಡ ಒಳ್ಳೆಯ ಶಕ್ತಿ, ಔಷಧೀಯ ಗುಣಗಳು ಬಂದು ಎಲ್ಲರೂ ಕೂಡ ಒಳ್ಳೆಯ ಆರೋಗ್ಯವಂತರಾಗುವ ನಿಟ್ಟಿನಲ್ಲಿ ಇಂದು ಆರಾಧನೆ ಮಾಡಿದಂತಹ ಧನ್ವಂತರಿಯು ಪೂರ್ಣವಾಗಿ ಎಲ್ಲರಿಗೆ ಕೂಡ ಶ್ರೇಯಸ್ಸನ್ನು ಕೊಡಲಿ. ಸರ್ವೇಪಿ ಸುಖಿನಃ ಸಂತು, ಎಲ್ಲರಿಗೂ ಸುಖವಾಗಲಿ. ಸರ್ವೇ ಸಂತು ನಿರಾಮಯಃ, ಇಲ್ಲಿಗೆ ಬರುವಂತಹ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಡಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರ ಬದುಕಿನಲ್ಲಿ ಕೂಡ ದೇವರು ಶುಭವನ್ನು ಕೊಟ್ಟು ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಎಲ್ಲರ ಬದುಕಿನ ದುಃಖವನ್ನು ದೂರ ಮಾಡಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಎಲ್ಲರಿಗೆ ಕೂಡ ಕ್ಷೇಮವನ್ನು ಅನುಗ್ರಹ ಮಾಡಬೇಕು ಅಂತೇಳಿ ಸರ್ವಶಕ್ತನಾದಂತಹ ಧನ್ವಂತರಿ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಮಾಡುವಂತಹ ಭಕ್ತಿಯ ಪ್ರಾರ್ಥನೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.